ಹಾಯ್ ಗಾಯ್ಸ್, ಎಲ್ರು ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಕನ್ನಡ ವಾಯ್ಸ್ ಓವರ್. ನಾವು ಇವತ್ತು ನೋಡ್ತಿರೋ ಮೂವಿ ಯಾವ್ದು ಅಂತಂದ್ರೆ ಇದೇ 2024ರಲ್ಲಿ ಮಿಸ್ಟ್ರಿ ಮತ್ತು ಸಸ್ಪೆನ್ಸ್ ಕ್ರೈಮ್ ಥ್ರಿಲ್ಲರ್ ಆಗಿ ತೆಲುಗಲ್ಲಿ ರಿಲೀಸ್ ಆಗಿರುವಂತಹ ಮೂವಿನೇ ದಿ ಬರ್ತ್ಡೇ ಬಾಯ್. ಈ ಮೂವಿ ನಿಜವಾದ ಘಟನೆಗಳನ್ನ ಆಧಾರಿತವಾಗಿ ತೆಗೆದಿರುವ ಮೂವಿ ಆಗಿರುತ್ತೆ. ಎಕ್ಸ್ಪ್ಲನೇಷನ್ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಪ್ರತಿಯೊಂದು ಲೈಕ್ಸ್ ನನಗೆ ಮುಂದಿನ ವಿಡಿಯೋಸ್ ಮಾಡ್ಲಿಕ್ಕೆ ಮೋಟಿವೇಶನ್ ಆಗಿರುತ್ತೆ. ಮೂವಿಯ ಸ್ಟಾರ್ಟಿಂಗ್ ಸೀನ್ ನಲ್ಲಿ ಭರತ್ ಅನ್ನೋ ವ್ಯಕ್ತಿ ಒಂದು ಮನೆಯೊಳಗೆ ಎಂಟ್ರಿ ಆಗೋದನ್ನ ತೋರಿಸ್ತಾರೆ. ಈ ಮನೆಯಲ್ಲಿರುವವರು ಭರತ್ನ ಫ್ರೆಂಡ್ಸ್ ಆಗಿರುತ್ತೆ. ಹಾಗೆ ಇವನು ಮನೆಯೊಳಗೆ ಎಂಟ್ರಿ ಆದ ತಕ್ಷಣ ಅಲ್ಲಿರೋ ಡೆಕೋರೇಷನ್ ಗಳನ್ನ ನೋಡಿ ಬರ್ತ್ಡೇ ಪಾರ್ಟಿ ನಡೀತಾ ಇರಬಹುದು ಅಂತ ಅನ್ಕೋತಾನೆ. ಹಾಗೆ ಇವನು ಕೇಳ್ತಾನೆ, ಏನು ಬರ್ತ್ಡೇ ಪಾರ್ಟಿ ತುಂಬಾ ಜೋರಾಗಿ ನಡೀತಿರೋ ಹಾಗಿದೆ ಅಂತ. ಆದ್ರೆ ಇಲ್ಲಿರೋರು ಯಾರು ಕೂಡ ಒಂದು ಮಾತನ್ನು ಕೂಡ ಆಡ್ತಾ ಇರೋದಿಲ್ಲ. ಹಾಗೆ ಇವನು ಹೋಗಿ ಸೋಫಾದಲ್ಲಿ ಕೂತಾಗ ಯಾವುದೊಂದು ವಿಷಯವನ್ನ ನೋಡಿ ಇವನಿಗೆ ಶಾಕ್ ಆಗುತ್ತೆ. ಹಾಗೆ ಇವನು ಫ್ರೆಂಡ್ಸ್ ಹತ್ರ ಏನ್ ನಡೀತು ಇಲ್ಲಿ ಅಂತ ಕೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ದಿ ಬರ್ತ್ಡೇ ಬಾಯ್ ಅನ್ನೋ ಟೈಟಲ್ ಅನ್ನ ಹಾಕ್ತಾರೆ. ಮುಂದಿನ ಸೀನ್ ನಲ್ಲಿ ನಮಗೆ ಇಲ್ಲಿ ಏನ್ ನಡೀತು ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ತಾರೆ. ಯಾವುದೊಂದು ಔಟ್ ಆಫ್ ಕಂಟ್ರಿಯಲ್ಲಿ ಒಂದು ಮನೆಯನ್ನ ತೋರಿಸ್ತಾರೆ. ಈ ಮನೆಯಲ್ಲಿ 5 ಜನ ಫ್ರೆಂಡ್ಸ್ ಅನ್ನ ತೋರಿಸ್ತಾರೆ. ಇವರು ತಮ್ಮ ಎಜುಕೇಶನ್ ಗೋಸ್ಕರ ಇಲ್ಲಿಗೆ ಬಂದಿರ್ತಾರೆ. ಇವನ ಹೆಸರು ಸಾಯ್, ಇವನ ಹೆಸರು ಸತೀಶ್, ಇವನ ಹೆಸರು ವೆಂಕಿ, ಇವನ ಹೆಸರು ಬಾಲು, ಇವನ ಹೆಸರು ಅರ್ಜುನ್. ಹಾಗೆ ಇಲ್ಲಿ ವೆಂಕಿ ತಮ್ಮ ಫ್ರೆಂಡ್ಸ್ ಜೊತೆ ಹಾಡು ಆಡ್ತಾ ಡ್ಯಾನ್ಸ್ ಮಾಡ್ತಾ ಅಡಿಗೆ ರೂಮ್ ಹತ್ರ ಬರ್ತಾನೆ. ಹಾಗೆ ಇಲ್ಲಿ ಬಂದು ಅರ್ಜುನ್ ಹತ್ರ ಏನ್ ಮಾಡ್ತಿದ್ಯಾ, ಆದಷ್ಟು ಬೇಗ ಮಾಡು, ನನಗೆ ತುಂಬಾ ಹಸಿವಾಗ್ತಿದೆ ಅಂತ ವೆಂಕಿ ಹೇಳ್ತಾನೆ. ಅದಕ್ಕೆ ಅರ್ಜುನ್ ಕೂಡ 10 ನಿಮಿಷ ವೆಯ್ಟ್ ಮಾಡು ಅಂತ ಹೇಳ್ತಾನೆ. ಅದಕ್ಕೆ ವೆಂಕಿ ಕೂಡ ಸರಿ ಅಂತ ಹೇಳಿ ಸಾಯಿ ಜೊತೆ ಬಾ ನಾವು ಕಾರ್ಡ್ಸ್ ಆಡೋಣ ಅಂತ ಹೇಳ್ತಾನೆ. ಇದನ್ನ ಕೇಳಿದ ಅರ್ಜುನ್ ವೆಂಕಿ ಹತ್ರ ಬಾ ಇಲ್ಲಿ ಅಡಿಗೆ ಮಾಡ್ಲಿಕ್ಕೆ ಹೆಲ್ಪ್ ಮಾಡು ಅಂತ ಕರೀತಾನೆ. ಇದನ್ನ ಕೇಳಿದ ಸಾಯಿ ಆಗ್ಲಿ ಸತೀಶ್ ಆಗ್ಲಿ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಬಾಲ್ ಕೂಡ ಅರ್ಜುನ್ ನ ಮಾತನ್ನ ಕೇಳದ ಹಾಗೆ ಇಯರ್ಫೋನ್ ಹಾಕಿ ಮೂವಿ ನೋಡ್ತಿರ್ತಾನೆ. ವೆಂಕಿ ಕೂಡ ಬೇರೆ ದಾರಿ ಇಲ್ಲ ಅಂತ ಅರ್ಜುನ್ಗೆ ಹೋಗಿ ಹೆಲ್ಪ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಅದೇ ಸಮಯದಲ್ಲಿ ಅರ್ಜುನ್ಗೆ ಒಂದು ಕಾಲ್ ಬರುತ್ತೆ. ಕಾಲ್ ನಲ್ಲಿ ಶ್ವೇತಾ ಫ್ರೆಂಡ್ ಪ್ರಿಯಾ ಕಾಲ್ ಮಾಡಿರ್ತಾಳೆ. ಶ್ವೇತಾ ಯಾರು ಅಂತಂದ್ರೆ ಅರ್ಜುನ್ ತಂಗಿ ಆಗಿರ್ತಾಳೆ. ಅದರಲ್ಲಿ ಪ್ರಿಯಾ ಹೇಳ್ತಾಳೆ, ಅಣ್ಣ ನನ್ನ ಎಜುಕೇಶನ್ ಗೋಸ್ಕರ ನಾನು ಫಾರಿನ್ ಗೆ ಬರ್ಬೇಕು ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ರೂಮ್ ಫೆಸಿಲಿಟಿ ಎಜುಕೇಶನ್ಸ್ ಎಲ್ಲ ಯಾವ ತರ ಇದೆ ಅಂತ ಕೇಳ್ತಿರ್ತಾಳೆ. ಅದಕ್ಕೆ ಅರ್ಜುನ್ ಹೇಳ್ತಾನೆ, ಇಲ್ಲೆಲ್ಲ ಕರೆಕ್ಟ್ ಆಗಿದೆ, ಯಾವ್ದಕ್ಕೆ ಏನು ತೊಂದ್ರೆ ಇಲ್ಲ ಅಂತ. ಅದೇ ಸಮಯದಲ್ಲಿ ಇವನಿಗೆ ಅಪೋಸಿಟ್ ಆಗಿ ಸತೀಶ್ ಕೂಡ ಅವನ ಫ್ಯಾಮಿಲಿ ಜೊತೆ ಜೋರಾಗಿ ಮಾತಾಡ್ತಿರ್ತಾನೆ. ಅದು ಕೂಡ ಇವನಿಗೆ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಅದೇ ಸಮಯದಲ್ಲಿ ಇಲ್ಲಿಗೆ ವೆಂಕಿ ಬಂದು ಇವರಿಬ್ಬರಿಗೆ ಊಟ ರೆಡಿ ಆಯ್ತು, ಊಟ ಮಾಡ್ಲಿಕ್ಕೆ ಬನ್ನಿ ಅಂತ ಹೇಳ್ತಾನೆ. ಎಲ್ರು ಊಟ ಮಾಡ್ಲಿಕ್ಕೆ ರೆಡಿ ಆಗ್ತಾರೆ. ಆದ್ರೆ ಅರ್ಜುನ್ ಮಾತ್ರ ಮೊಬೈಲ್ ಅಲ್ಲಿ ಮಾತಾಡ್ತಾ ಇರ್ತಾನೆ. ಹಾಗೆ ಇಲ್ಲಿ ಇವರು ಊಟ ಮಾಡ್ತಿರ್ಬೇಕಾದ್ರೆ ಸಾಯಿ ಮತ್ತು ಸತೀಶ್ ನ ಫ್ಯಾಮಿಲಿಯಲ್ಲಿ ತುಂಬಾ ಸಾಲ ಇದೆ ಅಂತ ಇಲ್ಲಿ ಇವರು ಮಾತಾಡ್ಕೊಳ್ತಿರ್ತಾರೆ. ಆವಾಗ ವೆಂಕಿ ಹೇಳ್ತಾನೆ, ನಿಮ್ಮ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗ್ಲಿಕ್ಕೆ ನನ್ನ ಹತ್ರ ಒಂದು ಪ್ಲಾನ್ ಇದೆ, ಇದನ್ನ ನನ್ನ ಫ್ರೆಂಡ್ ಕೂಡ ಫಾಲೋ ಮಾಡ್ತಿದ್ದಾನೆ ಅಂತ ಹೇಳ್ಬೇಕಾದ್ರೆ ಸಾಯಿ ಮತ್ತು ಸತೀಶ್ ಇವನನ್ನು ಸೀರಿಯಸ್ ಆಗಿ ಹೇಳಲಿಕ್ಕೆ ಬರ್ತಿದ್ದಾನೆ, ಸ್ವಲ್ಪ ಕೇಳೋಣ ಅಂತ ಕೇಳ್ತಿರ್ತಾರೆ. ಆದ್ರೆ ಇವನು ನಿಮ್ಮ 2 ಕಿಡ್ನಿಗಳನ್ನ ಸೇಲ್ ಮಾಡಿದ್ರೆ ನಿಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ಬೋದು ಅಂತ ಇವರನ್ನ ತಮಾಷೆ ಮಾಡ್ತಾನೆ. ಆವಾಗ ಇವ್ರು ಹೇಳ್ತಾರೆ, ನಮ್ಮ 2 ಕಿಡ್ನಿಯನ್ನು ಕೂಡ ಸೇಲ್ ಮಾಡಿದ್ರೆ ನಮ್ಮ ಫ್ಯಾಮಿಲಿಯಲ್ಲಿ ಇರುವ ಸಾಲವನ್ನ ತೀರಿಸಲಿಕ್ಕೆ ಆಗುದಿಲ್ಲ ಅಂತ, ಬೇಕಿದ್ರೆ ನೀನೇ 2 ಕಿಡ್ನಿಯನ್ನ ಕೊಡು ಅಂತ ಸತೀಶ್ ಕೇಳ್ತಾನೆ. ಮತ್ತೆ ಇಲ್ಲಿ ವೆಂಕಿ ಹೇಳ್ತಾನೆ, ಇವತ್ತು ನಾವೆಲ್ಲಿಗೆ ಡ್ರಿಂಕ್ಸ್ ಮಾಡ್ಲಿಕ್ಕೆ ಹೋಗುದು ಅಂತ. ಆವಾಗ ಸತೀಶ್ ಹೇಳ್ತಾನೆ, ಏನ್ ನೀನು ಯಾವಾಗ ನೋಡಿದ್ರು ಡ್ರಿಂಕ್ಸ್ ಅಂತಾನೆ ಹೇಳ್ತಿರ್ತೀಯ, ನಾವು ಒಂದ್ಸಲಿ ಹೊರಗಡೆ ಹೋಗಿ ಊಟ ಮಾಡಿ ಬರೋಣ ಅಂತ ಹೇಳ್ತಾನೆ. ಅದಕ್ಕೆ ವೆಂಕಿ ಕೂಡ ಓಕೆ, ಹಾಗಿದ್ರೆ ಮುಂದಿನ ವೀಕ್ ಅಲ್ಲಿ ಬಾಲುನ ಬರ್ತ್ಡೇ ಬರ್ತಾ ಇದೆ, ಅವತ್ತು ನಾವು ಡ್ರಿಂಕ್ಸ್ ಪಾರ್ಟಿ ಮಾಡೋಣ ಅಂತ ಹೇಳ್ತಾರೆ. ಅವಾಗ ಸಾಯಿ ಹೇಳ್ತಾನೆ, ನಾವೆಲ್ಲಿ ಬರ್ತ್ಡೇ ಪಾರ್ಟಿನ ಸೆಲೆಬ್ರೇಟ್ ಮಾಡೋದು ಅಂತ. ಆವಾಗ ವೆಂಕಿ ಅದು ಸರ್ಪ್ರೈಸ್ ಅಂತ ಹೇಳ್ತಾನೆ. ಹಾಗೆ ಬಾಲುನ ಬರ್ತ್ಡೇ ದಿನ ಕೂಡ ಬರುತ್ತೆ. ಆವಾಗ ಎಲ್ರು ಹೊರಗಡೆ ಹೋಗೋಣ ಅಂತ ಪ್ಲಾನ್ ಮಾಡ್ತಿರ್ಬೇಕಾದ್ರೆ ಇವನ ಸರ್ಪ್ರೈಸ್ ಅನ್ನ ರಿವೀಲ್ ಮಾಡ್ತಾನೆ. ರೂಮ್ ಫುಲ್ ಆಗಿ ಡೆಕೋರೇಷನ್ ಮಾಡಿ ಬರ್ತ್ಡೇಗೆ ಬೇಕಾಗಿರುವ ಎಲ್ಲ ಐಟಮ್ ಗಳನ್ನ ರೆಡಿ ಮಾಡಿರ್ತಾನೆ. ಹಾಗೆ ಡ್ರಿಂಕ್ಸ್ ಗಳನ್ನ ಕೂಡ ಇವನು ರೆಡಿ ಮಾಡಿರ್ತಾನೆ. ಇದನ್ನ ಬಾಲು ಮತ್ತು ಅವನ ಫ್ರೆಂಡ್ಸ್ ನೋಡಿ ಸರ್ಪ್ರೈಸ್ ಆಗ್ತಾರೆ. ಹಾಗೆ ಈ ಸರ್ಪ್ರೈಸ್ ಅನ್ನ ನೋಡಿ ವೆಂಕಿಗೆ ಎಲ್ರು ಥ್ಯಾಂಕ್ಸ್ ಹೇಳ್ತಾರೆ. ಹಾಗೆ ಇಲ್ಲಿ ಎಲ್ರು ಬರ್ತ್ಡೇ ಪಾರ್ಟಿನ ಫುಲ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ. ಹಾಗೆ ಎಲ್ರು ಡ್ರಿಂಕ್ಸ್ ಮಾಡಿಗೆ ಕೂಡ ಶುರು ಮಾಡ್ತಾರೆ. ಹಾಗೆ ಇಲ್ಲಿ ಒಂದು ಸಾಂಗ್ ಕೂಡ ನಡೆಯುತ್ತೆ. ಇದೆಲ್ಲ ಆದ್ಮೇಲೆ ವೆಂಕಿ ಒಂದು ವೈನ್ ಬಾಟ್ಲಿಗೆ ಅವನ ಯೂರಿನನ್ನ ಮಿಕ್ಸ್ ಮಾಡಿ ಇದು ನಮ್ಮ ಬರ್ಡೇ ಗಿಫ್ಟ್ ಅಂತ ಹೇಳಿ ಬಾಳುಗೆ ಕೊಡ್ತಾನೆ. ಮತ್ತೆ ವೆಂಕಿ ಹೇಳ್ತಾನೆ, ಇದನ್ನ ನೀನು ಒಬ್ನೇ ಕುಡಿಬೇಕು, ಬೇರೆ ಯಾರಿಗೂ ಕೊಡಬಾರ್ದು ಅಂತ. ಹಾಗೆ ಇವನು ಕೂಡ ಕುಡಿತಾನೆ. ಮತ್ತೆ ಕೇಕ್ ಕಟ್ಟಿಂಗ್ ಟೈಮ್ ಆಯ್ತು ಅಂತ ಕೇಕ್ ಕಟ್ಟಿಂಗ್ ಮಾಡ್ಲಿಕ್ಕೆ ಕರ್ಕೊಂಡ್ ಬರ್ತಾರೆ. ಅದೇ ಸಮಯದಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಅಂದ್ರೆ ಬರ್ತ್ಡೇ ಬಾಯ್ಗೆ ಅವ್ರಿಂದ ಯಾವ್ದಾದ್ರು ಅವನು ಮರೆಯದಿರುವಂತ ಒಂದು ಗಿಫ್ಟ್ ಅನ್ನ ಕೊಡ್ಬೇಕು ಆ ತರ ಪ್ಲಾನ್ ಮಾಡಿ ಇವನಿಗೆ ಹೊಡಿಲಿಕ್ಕೆ ರೆಡಿ ಆಗ್ತಾರೆ. ಅದೇ ಸಮಯದಲ್ಲಿ ಬಾಲುಗೆ ಗೊತ್ತಾಗುತ್ತೆ, ಇವಾಗ ಇವರು ನನಗೆ ಪಕ್ಕ ಹೊಡಿತಾರೆ ಅಂತ. ಅವರಿಂದ ತಪ್ಪಿಸ್ಕೊಳ್ಳಿಕ್ಕೆ ಇವನು ಹೊರಗಡೆ ಹೋಗಿ ಡೋರ್ ಅನ್ನ ಲಾಕ್ ಮಾಡ್ಕೋತಾನೆ. ಇವ್ರು ಹೇಗೋ ಆ ಡೋರ್ ಅನ್ನ ಓಪನ್ ಮಾಡಿ ಇವನನ್ನ ಎತ್ತಿಕೊಂಡು ಬಂದು ಕೇಕ್ ಅನ್ನ ಕಟ್ ಮಾಡಿಸಿ ಇವನಿಗೆ ಹೊಡಿಲಿಕ್ಕೆ ಶುರು ಮಾಡ್ತಾರೆ. ಇವರೆಲ್ಲ ಕುಡಿದಿರೋ ಫೋರ್ಸ್ ನಲ್ಲಿ ಅವನಿಗೆ ಏನ್ ಮಾಡ್ತಿದೀವಿ ಅಂತ ಇವರಿಗೆ ಗೊತ್ತೇ ಆಗುದಿಲ್ಲ. ಹೆವಿ ಆಗಿ ಟಾರ್ಚರ್ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಮೊಟ್ಟೆ ಎಸೆಯೋದು, ವೈನ್ಸ್ ಗಳನ್ನ ಅವನ ಮೇಲೆ ಹಾಕೋದು, ಹಾಗೆ ಪಿಜ್ಜಾ ಗಳನ್ನ ಕೂಡ ಅವನ ಮೇಲೆ ಹಾಕೋದು, ಈ ತರ ಫುಲ್ ಎಂಜಾಯ್ ಆಗಿ ಈ ಪಾರ್ಟಿ ನಡೀತಾ ಇರುತ್ತೆ. ಈ ಪಾರ್ಟಿ ಹೋಗ್ತಾ ಇದ್ದ ಹಾಗೇನೆ ಪಾರ್ಟಿ ತುಂಬಾ ಸೀರಿಯಸ್ ಆಗಿ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೇ ಸಮಯದಲ್ಲಿ ಬಾಲುಗೆ ಉಸಿರಾಟದ ಸಮಸ್ಯೆ ಕೂಡ ಉಂಟಾಗುತ್ತೆ. ಬಾಲು ನನ್ನನ್ನ ಬಿಟ್ಬಿಡಿ ಅಂತ ಎಷ್ಟೇ ಕೇಳ್ಕೊಂಡ್ರು ಇವರು ಬಿಡುವ ಪರಿಸ್ಥಿತಿ ಇರ್ಲಿಲ್ಲ. ಹಾಗೆ ಲಾಸ್ಟ್ ಆಗಿ ಇವರನ್ನ ಎತ್ತಿ ಸೋಫಾ ಮೇಲೆ ಬಿಸಾಕುವಂತ ಪ್ಲಾನ್ ಮಾಡ್ತಾರೆ. ಆದ್ರೆ ಮಿಸ್ ಆಗಿ ಇವನ ಪಕ್ಕದಲ್ಲಿರುವ ಗ್ಲಾಸ್ ನ ಟೇಬಲ್
ಟೇಬಲ್ ನ ಮೇಲೆ ಹೋಗಿ ಬೀಳ್ತಾನೆ. ಕ್ಲಾಸ್ ನ ಟೇಬಲ್ ನ ಮೇಲೆ ಬಿದ್ದ ಮೇಲೆ ಬಾಲುನ ಯಾವುದೇ ರೆಸ್ಪಾನ್ಸ್ ಕೂಡ ಇರ್ತಾ ಇರೋದಿಲ್ಲ. ವೆಂಕಿ ಅವನನ್ನ ಎಬ್ಬಿಸ್ಲಿಕ್ಕೆ ಟ್ರೈ ಮಾಡ್ತಾನೆ, ಆದ್ರೆ ಅವನಿಂದ ಯಾವುದೇ ರೆಸ್ಪಾನ್ಸ್ ಕೂಡ ಇರೋದಿಲ್ಲ. ಹಾಗೆ ಅವನ ಪಲ್ಸ್ ಚೆಕ್ ಮಾಡ್ಬೇಕಾದ್ರೆ ಬಾಲು ಜೀವಂತವಾಗಿ ಇಲ್ಲ ಅಂತ ಇವರಿಗೆ ಗೊತ್ತಾಗುತ್ತೆ. ಇವರಿಗೆ ಎಲ್ರಿಗೂ ಶಾಕ್ ಆಗಿ ಎಲ್ರು ಒಂದೊಂದು ಕಡೆ ಹೋಗಿ ಭಯದಿಂದ ಮುಂದೆ ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಕೂತ್ಕೊಂಡಿರ್ತಾರೆ. ಅದೇ ಸಮಯದಲ್ಲಿ ಯಾರೋ ಕಾಲಿಂಗ್ ಬೆಲ್ ಹೊಡೆಯುವ ಶಬ್ದ ಇವರಿಗೆ ಕೇಳಿಸುತ್ತೆ. ಇವ್ರು ಕೂಡ ಭಯದಿಂದ ಹೋಗಿ ಡೋರ್ ಓಪನ್ ಮಾಡಿ ನೋಡಿದಾಗ ಅಲ್ಲಿ ಇಬ್ರು ಪೊಲೀಸ್ನವರು ನಿಂತಿರ್ತಾರೆ. ಇವರನ್ನ ನೋಡಿ ಇವರಿಗೆ ಇನ್ನು ಶಾಕ್ ಆಗುತ್ತೆ. ಆ ಪೊಲೀಸ್ನವರು ಇವರಿಗೆ ಹೇಳ್ತಾರೆ, ನಿಮ್ಮ ಮನೆಯಿಂದ ತುಂಬಾ ನಾಯ್ಸ್ ಬರ್ತಾ ಇದೆ ಅಂತ ಪಕ್ಕದ ಮನೆಯವರು ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವ್ ಇಲ್ಲಿಗೆ ಚೆಕ್ ಮಾಡ್ಲಿಕ್ಕೆ ಬಂದಿದ್ದೀವಿ, ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅಂತ. ಅದಕ್ಕೆ ಇವರು ತುಂಬಾ ಕ್ಯಾಶುವಲ್ ಆಗಿ ಹೇಳ್ತಾರೆ, ಇವತ್ತು ನಮ್ಮ ಫ್ರೆಂಡ್ ನ ಬರ್ತ್ಡೇ ಇದೆ, ಆ ಕಾರಣಕ್ಕಾಗಿ ಈ ತರ ಪಾರ್ಟಿ ಮಾಡ್ತಾ ಇರೋದು. ಸಾರಿ ಸರ್, ಇನ್ ಮುಂದೆ ಈ ತರ ಆಗುದಿಲ್ಲ, ನಾವು ನೋಡ್ಕೋತೀವಿ ಅಂತ ಹೇಳ್ತಾರೆ. ಅದಕ್ಕೆ ಪೊಲೀಸ್ನವರು ನಿಮ್ಮ ಹತ್ರ ಏನಾದ್ರು ಐಡಿ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಸತೀಶ್ ಕೂಡ ಇದೆ ಅಂತೇಳಿ ಐಡಿ ತರ್ಲಿಕ್ಕೆ ಹೋಗ್ತಾನೆ. ಆವಾಗ ವೆಂಕಿ ಯಾಕೆ ಸರ್ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಕೇಳಿದಾಗ, ಇಲ್ಲ ನೆಕ್ಸ್ಟ್ ಟೈಮ್ ನೀವು ಇದನ್ನ ರಿಪೀಟ್ ಮಾಡಿದ್ರೆ ನಮಗೆ ಬೇಕಾಗುತ್ತೆ ಅಂತ ಹೇಳ್ತಾರೆ. ಆ ಐಡಿಯನ್ನ ಸತೀಶ್ ಕೊಟ್ಟ ಮೇಲೆ ಅವ್ರು ನೋಟ್ ಮಾಡ್ಕೊಂಡು ಏನ್ ಮುಂದೆ ಈ ತರ ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ ಅವರಿಗೆ ಅಡ್ವೈಸ್ ಕೊಟ್ಟು ಇಲ್ಲಿಂದ ಪೊಲೀಸರು ಹೊರಟು ಹೋಗ್ತಾರೆ. ಅವ್ರು ಅಲ್ಲಿಂದ ಹೋದ್ಮೇಲೆ ಇವ್ರು ಒಳಗಡೆ ಬಂದು ಏನ್ ಮಾಡುದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಸಾಯಿ ಹೇಳ್ತಾನೆ, ನಾವ್ ಇದನ್ನ ಪೊಲೀಸರಿಗೆ ಹೇಳುದು ಒಳ್ಳೆಯದು ಅಂತ. ಆವಾಗ ವೆಂಕಿ ಹೇಳ್ತಾನೆ, ನಾವ್ ಇದನ್ನ ಅವರಿಗೆ ಹೇಳಿದ್ರೆ ನಮ್ಮ ಲೈಫ್ ಇಲ್ಲಿ ಸ್ಪಾಯ್ಲ್ ಆಗ್ಬಹುದು ಅಂತ. ಆವಾಗ ಸಾಯಿ ಹೇಳ್ತಾನೆ, ಏನಾಗುದಿಲ್ಲ, ನಾವು ಇದು ಆಕ್ಸಿಡೆಂಟ್ ಇತ್ತು ಅಂತ ಹೇಳೋಣ ಅಂತ ಹೇಳ್ತಾನೆ. ಆದ್ರೆ ಇಲ್ಲಿರೋರು ಯಾರು ಕೂಡ ಪೊಲೀಸ್ ಹತ್ರ ಹೇಳಲಿಕ್ಕೆ ಒಪ್ಕೊಳ್ಳೋದಿಲ್ಲ. ಮತ್ತೇನ್ ಮಾಡುದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಸತೀಶ್ ಅರ್ಜುನ್ಗೆ ಹೇಳ್ತಾನೆ, ನಾವು ನಿಮ್ಮ ಅಣ್ಣನ ಹೆಲ್ಪ್ ಅನ್ನ ಕೇಳೋಣ ಅಂತ. ಹಾಗೆ ಅರ್ಜುನ್ ಕೂಡ ಒಪ್ಕೊಂಡು ಅವನ ಅಣ್ಣನಿಗೆ ಕಾಲ್ ಮಾಡಿ ಇಲ್ಲಿಗೆ ಬರ್ಲಿಕ್ಕೆ ಹೇಳಿರ್ತಾನೆ. ಇದೇ ಸೀನ್ ಅನ್ನ ನಾವು ಸ್ಟಾರ್ಟಿಂಗ್ ಅಲ್ಲಿ ನೋಡಿರೋದು. ಹಾಗೆ ಭರತ್ ಕೂಡ ಈ ಮನೆಯೊಳಗೆ ಎಂಟ್ರಿ ಆಗ್ತಾನೆ. ಹಾಗೆ ಅವನು ಅವರನ್ನ ಮಾತಾಡಿಸ್ತಾ ಸೋಫಾದಲ್ಲಿ ಕೂತ್ಕೋಬೇಕಾದ್ರೆ ಬಾಲು ನೆಲದ ಮೇಲೆ ಸತ್ತು ಬಿದ್ದಿರುವ ಸೀನ್ ಅನ್ನ ಇವರು ನೋಡಿರೋದು. ಅದನ್ನ ನೋಡಿ ಏನ್ ನಡೀತು ಇಲ್ಲಿ ಅಂತ ಅವನ ಫ್ರೆಂಡ್ಸ್ ಗೆ ಕೇಳ್ತಾನೆ. ಮತ್ತೆ ಬಾಲು ಹತ್ರ ಹೋಗಿ ಅವನ ಪಲ್ಸ್ ಇದೆಯಾ ಅಂತ ಚೆಕ್ ಮಾಡ್ತಾನೆ. ಆದ್ರೆ ಅವನಿಗೆ ಪಲ್ಸ್ ಇರೋದಿಲ್ಲ, ಅವನ್ ಸತ್ತು ತುಂಬಾ ಹೊತ್ತಾಯ್ತು ಅಂತ ಇವನಿಗೆ ಗೊತ್ತಾಗುತ್ತೆ. ಹಾಗೆ ಭರತ್ ಕೂಡ ಇಲ್ಲಿ ಏನ್ ನಡೀತು ಅಂತ ಹೇಳಿ ಅಂತ ಹೇಳ್ತಾನೆ. ಅದಕ್ಕೆ ಸತೀಶ್ ಕೂಡ ಇಲ್ಲಿ ಏನ್ ನಡೀತು ಅಂತ ಡೀಟೇಲ್ ಆಗಿ ಭರತ್ಗೆ ಹೇಳ್ತಾನೆ. ಅದನ್ನ ಕೇಳಿದ ಭರತ್ ಅವರ ಮೇಲೆ ಸಿಟ್ಟಿಗೆ ಎದ್ದು, ಯಾರಾದ್ರೂ ಈ ತರ ಮಾಡ್ತಾರ ಅಂತ ಹೇಳಿ ಬನ್ನಿ ಪೊಲೀಸ್ ಸ್ಟೇಷನ್ ಗೆ ಹೋಗೋಣ ಅಂತ ಅವರನ್ನ ಕರ್ಕೊಂಡು ಹೋಗ್ಲಿಕ್ಕೆ ನೋಡ್ತಾನೆ. ಆವಾಗ ಇವರು ಅವನನ್ನ ಸ್ಟಾಪ್ ಮಾಡಿ ಭರತನ ಕನ್ವಿನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ನಾವು ಬೇಕು ಅಂತ ಏನು ಮಾಡಿಲ್ಲ, ಬೈ ಮಿಸ್ ಆಗಿ ಈ ತರ ಆಯ್ತು, ನಮ್ಮನ್ನ ಹೇಗಾದ್ರೂ ಕಾಪಾಡಿ ಅಂತ. ಅದಕ್ಕೆ ಭರತ್ ಹೇಳ್ತಾನೆ, ನನ್ನಿಂದ ಏನ್ ಮಾಡ್ಲಿಕ್ಕೆ ಸಾಧ್ಯ, ಚಿಕ್ಕ ವಿಷಯ ಆದ್ರೆ ಏನಾದ್ರೂ ಮ್ಯಾನೇಜ್ ಮಾಡ್ಬೋದು, ಆದ್ರೆ ಇದು ಮರ್ಡರ್ ಕೇಸ್, ಇದೇ ನಮ್ಮೂರಾಗಿದ್ರೆ ಏನಾದ್ರೂ ಮಾಡ್ಬೋದಿತ್ತು. ಆದ್ರೆ ಇಲ್ಲಿ ಲಾ ಎಲ್ಲ ತುಂಬಾ ಸ್ಟ್ರಿಕ್ಟ್ ಆಗಿರುತ್ತೆ, ಇದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ಅದೇ ಸಮಯದಲ್ಲಿ ಬಾಲುನ ಪ್ಯಾಂಟ್ ಪಾಕೆಟ್ ನಲ್ಲಿರುವ ಅವನ ಮೊಬೈಲ್ ರಿಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ಸಮಯದಲ್ಲಿ ಇವರು ಭಯದಿಂದ ಇನ್ನೊಂದ್ಸಲಿ ಭರತ್ ನನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಅಣ್ಣ ಪ್ಲೀಸ್ ನಮ್ಮನ್ನ ಹೇಗಾದ್ರೂ ಇದರಿಂದ ಕಾಪಾಡಿ, ಏನಾದ್ರೂ ಮಾಡಿ ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ತಿರ್ತಾರೆ. ಮತ್ತೆ ಹೇಳ್ತಾರೆ, ಈ ವಿಷಯ ಪೊಲೀಸ್ಗೆ ಗೊತ್ತಾದ್ರೆ ನಮ್ಮ ಎಜುಕೇಶನ್ ಕೂಡ ಇಲ್ಲಿ ಸ್ಪಾಯ್ಲ್ ಆಗ್ಬೋದು, ನಮ್ಮ ಮನೆಯಲ್ಲಿ ಗೊತ್ತಾದ್ರೆ ಕೂಡ ಅವರಿಗೆ ಇದನ್ನ ತಡ್ಕೊಳ್ಳಿಕ್ಕೆ ಯಾರಿಗೂ ಕೂಡ ಶಕ್ತಿ ಇಲ್ಲ ಅಂತ ಹೇಳ್ತಾರೆ. ಭರತ್ ಕೂಡ ಬೇರೆ ದಾರಿ ಇಲ್ಲ ಅಂತ ಮುಂದೆ ಏನ್ ಮಾಡೋದು ಅಂತ ಯೋಚಿಸ್ಲಿಕ್ಕೆ ಶುರು ಮಾಡ್ತಾನೆ. ಮತ್ತೆ ಭರತ್ ಕೇಳ್ತಾನೆ, ಈ ವಿಷಯವನ್ನ ಬೇರೆ ಯಾರಿಗಾದ್ರೂ ಹೇಳಿದ್ದೀರಾ ಅಂತ. ಅದಕ್ಕೆ ಇವರು ನಮ್ಮನ್ನು ನಿನ್ನನ್ನು ಬಿಟ್ಟು ಬೇರೆ ಯಾರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಮತ್ತೆ ಭರತ್ ಪ್ರವೀಣ್ಗೆ ಗೊತ್ತಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಇವರು ಕೂಡ ಪ್ರವೀಣ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದೇ ಸಮಯದಲ್ಲಿ ಮತ್ತೆ ಬಾಲುನ ಪಾಕೆಟ್ ನಲ್ಲಿರೋ ಮೊಬೈಲ್ ರಿಂಗ್ ಆಗ್ಲಿಕ್ಕೆ ಶುರು ಆಗುತ್ತೆ. ಅದು ಬೇರೆ ಯಾರು ಅಲ್ಲ, ಬಾಲುನ ತಾಯಿ ಬರ್ತ್ಡೇ ವಿಶ್ ಮಾಡ್ಲಿಕ್ಕೆ ಕಾಲ್ ಮಾಡ್ತಿರ್ತಾರೆ. ಇವರು ಆ ಮೊಬೈಲ್ ರಿಂಗ್ ಆಗೋದನ್ನ ಕೇಳಿ ಇವರು ಇನ್ನು ಪ್ಯಾನಿಕ್ ಆಗ್ಲಿಕ್ಕೆ ಶುರು ಆಗ್ತಾರೆ. ಮತ್ತೆ ಇಲ್ಲಿ ಭರತ್ ಇನ್ನೊಂದು ವಿಷಯವನ್ನ ಹೇಳ್ತಾನೆ, ಈ ತರ ಒಂದು ವಿಷಯ ನಡೆದಿದೆ ಅಂತ ನಾವಾಗಿ ಪೊಲೀಸರಿಗೆ ಹೇಳಿದ್ರೆ ಗೊತ್ತಾಗುತ್ತೆ, ಇಲ್ಲಾಂದ್ರೆ ಅವರಿಗೆ ಗೊತ್ತಾಗುದಿಲ್ಲ. ಇಲ್ಲಿರುವ ನೀವೆಲ್ಲರೂ ಇಂಟರ್ನ್ಯಾಷನಲ್ ವೀಸಾ ಸ್ಟೂಡೆಂಟ್ಸ್ ಆದ ಕಾರಣ ನಿಮ್ಮನ್ನು ಹುಡ್ಕೊಂಡು ಇಲ್ಲಿಗೆ ಯಾರು ಕೂಡ ಬರೋದಿಲ್ಲ. ಈ ವಿಷಯವನ್ನ ನೀವು ಕೂಡ ಯಾರ ಹತ್ರನೂ ಹೇಳ್ಬೇಡಿ, ನಾನು ಕೂಡ ಯಾರ ಹತ್ರನೂ ಹೇಳೋದಿಲ್ಲ, ಏನಾದ್ರೂ ಮಾಡೋಣ ಅಂತ ಇವ್ರು ಮಾತಾಡ್ತಿರ್ಬೇಕಾದ್ರೆ ಬಾಲುನ ತಾಯಿ ಸತೀಶ್ಗೆ ಕಾಲ್ ಮಾಡ್ತಾರೆ. ಇದನ್ನ ನೋಡಿ ಭಯ ಬಿದ್ದ ಸತೀಶ್ ಭರತ್ಗೆ ಹೇಳ್ಬೇಕಾದ್ರೆ ಭರತ್ ಆ ಕಾಲ್ ಅನ್ನ ಕಟ್ ಮಾಡ್ಲಿಕ್ಕೆ ಹೇಳ್ತಾನೆ. ಇಲ್ಲಿರುವ ಎಲ್ಲರೂ ಕೂಡ ಒಂದೇ ಊರ್ನವ್ರು ಆಗಿರ್ತಾರೆ, ಆದ ಕಾರಣ ಎಜುಕೇಶನ್ ಗೋಸ್ಕರ ಒಟ್ಟಿಗೆ ಇಲ್ಲಿಗೆ ಬಂದಿರ್ತಾರೆ. ಇಲ್ಲಿ ಇವರು ಭರತ್ಗೆ ಹೇಳ್ತಾರೆ ಇಂಡಿಯಾದಲ್ಲಿರೋ ಅವ್ರ ಅಪ್ಪ ಅಮ್ಮನಿಗೆ ಏನ್ ಹೇಳೋದು ಅಂತ. ಅದಕ್ಕೆ ಭರತ್ ಕೂಡ ನಾನು ಅದನ್ನ ಯೋಚಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆವಾಗ ಅರ್ಜುನ್, ಹಾಗಾದ್ರೆ ನಾವು ಈ ವಿಷಯವನ್ನ ಅವ್ರಿಗೆ ಹೇಳದಿದ್ರೆ ಏನಾಗುತ್ತೆ ಅಂತ. ಅವಾಗ ಭರತ್ ಹೇಳ್ತಾನೆ, ಈ ತರ ಒಂದು ವಿಷಯ ಆಗಿದೆ ಅಂತ ಅವರಿಂದ ಮುಚ್ಚಿಟ್ರೆ ಎಷ್ಟು ದಿನ ಅಂತ ಅವರನ್ನ ಅವಾಯ್ಡ್ ಮಾಡ್ತೀಯಾ, ಅವ್ರು ಮತ್ತೆ ನಿಮಗೆ ಕಾಲ್ ಮಾಡೇ ಮಾಡ್ತಾರೆ ಅಂತ. ಆವಾಗ ಸಾಯಿ ಹೇಳ್ತಾನೆ, ಹಾಗಿದ್ರೆ ನಾವು ಅವನು ಬೇರೆ ಕಂಟ್ರಿಗೆ ಹೋಗಿದ್ದಾನೆ ಅಂತ ಅವ್ರಿಗೆ ಹೇಳಿದ್ರೆ ಏನಾಗುತ್ತೆ ಅಂತ. ಆವಾಗ ಭರತ್ ಹೇಳ್ತಾನೆ, ಹಾಗೆ ಹೇಳಿದ್ರು ಕೂಡ ಆ ವಿಷಯವನ್ನ ಅವರು ನಂಬಿದ್ರು ಕೂಡ ಅವರು ಡೈಲಿ ಬಾಲುಗೆ ಕಾಲ್ ಮಾಡೇ ಮಾಡ್ತಾರೆ, ಬಾಲುಗೆ ಕಾಲ್ ಹೋಗ್ತಾ ಇಲ್ಲ ಅಂತ ಗೊತ್ತಾಗಿ ಮತ್ತೆ ನಿಮಗೆ ಕಾಲ್ ಮಾಡೇ ಮಾಡ್ತಾರೆ, ನೀವು ಎಷ್ಟು ದಿನ ಅಂತ ಅವರನ್ನ ಅವಾಯ್ಡ್ ಮಾಡ್ತೀರಾ, ಹಾಗೆ ನಾವು ಹೇಳುದು ಸುಳ್ಳು ಅಂತ ಅವರಿಗೆ ಗೊತ್ತಾದ್ರೆ ಅವರು ಪೊಲೀಸರ ಹತ್ರ ಹೋಗ್ತಾರೆ ಅಂತ ಹೇಳ್ತಾನೆ. ಇವಾಗ ನಮಗಿರೋದು ಒಂದೇ ದಾರಿ, ನಾವು ಬಾಲುನ ಅಪ್ಪ ಅಮ್ಮನ ಹತ್ರ ಕಾಲ್ ಮಾಡಿ ವಿಷಯವನ್ನ ತಿಳಿಸೋದೇ ಒಳ್ಳೆಯದು, ಅವ್ರ ಹತ್ರ ಹೇಗಾದ್ರೂ ಮಾತಾಡಿ ಅವರನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ
ಮಾಡ್ಲಿಕ್ಕೆ ನೋಡಿ ಅಂತ ಹೇಳ್ತಾನೆ. ಅವಾಗ ಇವ್ರು ಹೇಳ್ತಾರೆ, ಇಲ್ಲಾದ್ರೂ ನಾವು ಹೇಳಿ ಅವ್ರು ಕೇಳಿಲ್ಲ ಅಂದ್ರೆ ಅವ್ರು ಪೊಲೀಸ್ ಹತ್ರ ಹೋದ್ರೆ ನಮ್ಮ ಲೈಫೇ ಸ್ಪಾಯ್ಲ್ ಆಗ್ಬೋದು ಅಂತ ಇವ್ರು ಹೇಳ್ಬೇಕಾದ್ರೆ ಮತ್ತೆ ಭರತ್ ಹೇಳ್ತಾನೆ, ನಾವು ಅವರಿಗೆ ಹೇಳುದು ಬಿಟ್ರೆ ನಮ್ಮ ಹತ್ರ ಬೇರೆ ಆಪ್ಷನ್ ಇಲ್ಲ. ಬಾಲುಗೆ ಈ ತರ ಒಂದು ಆಕ್ಸಿಡೆಂಟ್ ಆಗಿ ನಡೆದು ಹೋಯ್ತು ಅಂತ ಹೇಳಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಪೊಲೀಸರ ಹತ್ರ ನೀವು ಹೇಳಿದ್ರೆ ನಮ್ಮ ಲೈಫ್ ಸ್ಪಾಯ್ಲ್ ಆಗಬಹುದು ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಅಂತ ಹೇಳ್ಬೇಕಾದ್ರೆ ಬಾಲುನ ತಾಯಿ ಮತ್ತೆ ಸತೀಶ್ಗೆ ಕಾಲ್ ಮಾಡ್ತಾರೆ. ಈ ಸಲ ಕಟ್ ಮಾಡಿದ್ರೆ ಅವ್ರ ತಾಯಿಗೆ ಪ್ಯಾನಿಕ್ ಆಗ್ಬಹುದು, ರಿಸೀವ್ ಮಾಡಿ ಮಾತಾಡುವಂತ ಭರತ್ ಹೇಳ್ತಾನೆ. ಇವನು ಕೂಡ ಬೇರೆ ದಾರಿ ಇಲ್ಲದೆ ರಿಸೀವ್ ಮಾಡಿ ಅವ್ರ ಹತ್ರ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ. ಅದರಲ್ಲಿ ಬಾಲುನ ತಾಯಿ ಹೇಳ್ತಾಳೆ, ಬಾಲು ಎಲ್ಲಿದ್ದಾನೆ, ಅವನಿಗೆ ಎಷ್ಟೊತ್ತಿಂದ ಕಾಲ್ ಮಾಡ್ತಾ ಇದ್ದೀನಿ, ಅವ್ನು ರಿಸೀವ್ ಮಾಡ್ತಾ ಇಲ್ಲ ಅಂತ. ಆವಾಗ ಸತೀಶ್ ಹೇಳ್ತಾನೆ, ಅವನ ಬರ್ತ್ಡೇ ಅಲ್ವಾ ಇವತ್ತು, ಅವನು ಡ್ಯಾನ್ಸ್ ಮಾಡ್ತಿದ್ದಾನೆ, ಮೊಬೈಲ್ ಬೇರೆ ಕಡೆ ಇಟ್ಟಿರ್ಬೋದು, ಅದಕ್ಕಾಗಿರ್ಬೋದು ಅಂತ ಹೇಳಿ ಮುಗಿಸ್ಬೇಕಾದ್ರೆ ಬಾಲುನ ತಾಯಿ ಹೇಳ್ತಾರೆ, ಅವ್ರಿಗೊಂದ್ಸಲಿ ಮೊಬೈಲ್ ಕೊಡು, ಅವನ ಬರ್ತ್ಡೇಗೆ ವಿಶ್ ಮಾಡ್ಬೇಕು ಅಂತ. ಹಾಗೆ ಬಾಲುನ ತಾಯಿ ಹೇಳ್ಬೇಕಾದ್ರೆ ಇವನು ಕಾಲ್ ಅನ್ನ ಕಟ್ ಮಾಡ್ತಾನೆ. ಬಾಲುನ ತಾಯಿ ಮತ್ತೆ ಸತೀಶ್ಗೆ ಕಾಲ್ ಮಾಡ್ತಾರೆ. ಇವನಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗದೆ ಮೊಬೈಲ್ ಅನ್ನ ಭರತ್ ಕೊಡ್ತಾನೆ. ಇವನು ಕಾಲ್ ಅನ್ನ ರಿಸೀವ್ ಮಾಡಿ, ಹಲೋ ಆಂಟಿ, ನಾನು ಭರತ್ ಮಾತಾಡ್ತಾ ಇರೋದು ಅಂತ ಹೇಳ್ತಾನೆ. ಅದಕ್ಕೆ ಬಾಲುನ ತಾಯಿ ಹೇಳ್ತಾರೆ, ನೀನು ಕೂಡ ಅವ್ರ ಜೊತೆನೆ ಇದ್ದೀಯಾ, ಅವ್ರೇಕೆ ನನ್ನ ಕಾಲ್ಗೆ ಕರೆಕ್ಟ್ ಆಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ, ನೀನಾದ್ರೂ ಬಾಲು ಹತ್ರ ಹೋಗಿ ಮೊಬೈಲ್ ಅನ್ನ ತಗೊಂಡು ಹೋಗು, ನಾನು ಅವನಿಗೆ ಬರ್ತ್ಡೇ ವಿಶ್ ಮಾಡ್ಬೇಕು ಅಂತ ಹೇಳ್ತಾರೆ. ಆವಾಗ ಭರತ್ ಬೇರೆ ದಾರಿ ಇಲ್ದೆ ಬಾಲುನ ತಾಯಿ ಹತ್ರ ಹೇಳ್ತಾರೆ, ನಿಮ್ಮ ಹತ್ರ ಒಂದು ವಿಷಯವನ್ನ ಹೇಳ್ಬೇಕು ಅಂತ, ಆದ್ರೆ ಅದನ್ನು ಯಾವ ತರ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ಬೇಕಾದ್ರೆ ಬಾಲುನ ತಾಯಿ ಹೇಳ್ತಾರೆ, ನೀನ್ ಹೇಳು ನಾನು ಕೇಳ್ತೀನಿ ಅಂತ. ಆವಾಗ ಭರತ್ ಹೇಳ್ತಾನೆ, ಬಾಲು ಸತ್ತು ಹೋಗಿದ್ದಾನೆ, ಅವನು ಇವಾಗ ನಮ್ಮ ಜೊತೆ ಇಲ್ಲ, ಬರ್ತ್ಡೇ ಪಾರ್ಟಿ ಸೆಲೆಬ್ರೇಟ್ ಮಾಡ್ಬೇಕಾದ್ರೆ ಆಕ್ಸಿಡೆಂಟ್ ಅಲ್ಲಿ ಈ ತರ ಒಂದು ಘಟನೆ ನಡೆಯಿತು ಅಂತ ಹೇಳ್ತಾನೆ. ಈ ಮಾತನ್ನ ಕೇಳಿದ ಬಾಲುನ ತಾಯಿ ಅಳ್ತಾ ಫೋನ್ ಅನ್ನ ಕಟ್ ಮಾಡ್ತಾರೆ. ಅವ್ರು ಅಳೋದನ್ನ ಇವನು ಕೇಳಿ ಭರತ್ ಕೂಡ ಅಳ್ಲಿಕ್ಕೆ ಶುರು ಮಾಡ್ತಾನೆ. ಮತ್ತೆ ಸ್ವಲ್ಪ ಹೊತ್ತಲ್ಲಿಯೇ ಬಾಲುನ ತಾಯಿ ನಂಬರ್ ಇಂದ ಸತಿಗೆ ಕಾಲ್ ಬರುತ್ತೆ. ಅದನ್ನ ರಿಸೀವ್ ಮಾಡಿದ ಸತಿ ಅವರನ್ನ ಹೇಗಾದ್ರೂ ಕನ್ವಿನ್ಸ್ ಮಾಡೋಣ ಅಂತ ನೋಡ್ಬೇಕಾದ್ರೆ ಅದರಲ್ಲಿ ಮಾತಾಡ್ತಾ ಇರೋದು ಬಾಲುನ ತಾಯಿ ಎಲ್ಲ ಬಾಲುನೇ ತಂದೆ ಆಗಿರ್ತಾರೆ. ಅವ್ರ ಕೋಪದಿಂದ ಬಾಲು ಎಲ್ಲಿ, ಬಾಲುಗೆ ಮೊದಲು ಫೋನ್ ಕೊಡು, ಏನು ಎಲ್ಲಾರು ಸೇರಿ ಪ್ರಾಂಕ್ ಮಾಡ್ತಿದ್ದೀರಾ ಅಂತ ವೆಂಕಿ ಅವರಿಗೆ ಇಲ್ಲಿ ನಡೆದಿರೋ ಘಟನೆಯನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಅವರು ಕೇಳೋ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಆಮೇಲೆ ಇವರು ಮೊಬೈಲ್ ಅನ್ನ ಭರತಿಗೆ ಕೊಡ್ತಾರೆ. ಅದರಲ್ಲಿ ಭರತ್ ಇಲ್ಲಿ ನಡೆದಿರುವ ಘಟನೆಯನ್ನ ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಈ ಮಾತನ್ನು ಕೂಡ ಕೇಳಿದ ಬಾಲುನ ತಾಯಿ ಜೋರಾಗಿ ಅಳ್ಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಫೋನ್ ಕೂಡ ಕಟ್ ಆಗುತ್ತೆ. ಮತ್ತೆ ಅವರು ಭರತ್ಗೆ ಹೇಳ್ತಾರೆ, ಮತ್ತೆ ಕಾಲ್ ಮಾಡಿ ಅವರಿಗೆ ಎಕ್ಸ್ಪ್ಲೇನ್ ಮಾಡು ಅಂತ. ಅವಾಗ ಭರತ್ ಹೇಳ್ತಾನೆ, ಇವಾಗ ತಾನೆ ನಾವು ಅವರಿಗೆ ವಿಷಯವನ್ನ ಹೇಳಿದ್ದು, ಅವರು ಬೇಜಾರ್ನಲ್ಲಿ ಇರ್ತಾರೆ, ಸ್ವಲ್ಪ ಹೊತ್ತು ಕಳೆದು ಮಾಡೋಣ ಅಂತ. ಹಾಗೆ ಮುಂದೆ ಏನ್ ಮಾಡುದು ಅಂತ ಎಲ್ಲರೂ ಕೂತು ಯೋಚನೆ ಮಾಡ್ತಿರ್ಬೇಕಾದ್ರೆ ಸತಿನ ತಂದೆ ಸತಿಗೆ ಕಾಲ್ ಮಾಡಿ ಏನ್ ನಡೀತಿದೆ ಅಲ್ಲಿ, ಏನಾದ್ರು ಪ್ರಾಬ್ಲಮ್ ಅಂತ ಕೇಳ್ತಾರೆ. ಅದಕ್ಕೆ ಇವನು ಏನಿಲ್ಲಪ್ಪ ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳ್ಬೇಕಾದ್ರೆ ಅವ್ರು ಹೇಳ್ತಾರೆ, ಬಾಲುನ ತಂದೆ ವೆಂಕಿ ಮನೆಗೆ ಹೋಗಿ ಅಲ್ಲಿ ಅವ್ರ ಜೊತೆ ಜಗಳ ಮಾಡ್ತಿದ್ದಾರೆ, ನನ್ನ ಮಗನನ್ನು ಅವರೆಲ್ಲ ಸೇರಿ ಏನೋ ಮಾಡಿದ್ದಾರೆ ಅಂತ ವೆಂಕಿಯ ತಂದೆ ವೆಂಕಿಯೇ ಕಾಲ್ ಮಾಡಿದ್ದಾರೆ, ಆದ್ರೆ ಅವ್ನು ಕಾಲ್ ರಿಸೀವ್ ಮಾಡಿಲ್ಲ. ಹಾಗೆ ನನಗೆ ಕಾಲ್ ಮಾಡಿ ವಿಷಯವನ್ನ ತಿಳಿಸಿದ್ದಾರೆ ಅಂತ ಹೇಳ್ಬೇಕಾದ್ರೆ ಸತಿ ವೆಂಕಿಗೆ ನಿನ್ನ ಮೊಬೈಲ್ ಎಲ್ಲಿದೆ ಅಂತ ಕೇಳ್ತಾನೆ. ಅವ್ನು ಕೂಡ ಮೇಲಿದೆ ಅಂತ ಹೇಳ್ತಾನೆ. ಹಾಗೆ ತಗೊಂಡ್ ನೋಡ್ಬೇಕಾದ್ರೆ ಅದರಲ್ಲಿ ಮಿಸ್ ಕಾಲ್ ಇರುತ್ತೆ. ಹಾಗೆ ವೆಂಕಿ ಕೂಡ ಅವರ ತಂದೆ ಕಾಲ್ ಮಾಡಿ ವಿಷಯವನ್ನ ಕೇಳ್ಬೇಕಾದ್ರೆ ಅದರಲ್ಲಿ ಬಾಲುನ ತಂದೆ ಹೇಳ್ತಿರ್ತಾರೆ, ನೀವೆಲ್ಲ ಸೇರಿ ನನ್ನ ಮಗನ ಸಾಯಿಸ್ಬಿಟ್ಟಿದ್ರಿ, ನಾನು ಪಕ್ಕ ಪೊಲೀಸ್ ಹತ್ರ ಹೋಗ್ತೀನಿ ಅಂತ. ಅದನ್ನ ಕೇಳಿ ಇವರಿಗೆ ಇನ್ನು ಭಯ ಶುರು ಆಗುತ್ತೆ. ಹಾಗೆ ಅಲ್ಲಿಗೆ ಕೂಡ ಶುರು ಮಾಡ್ತಾರೆ. ಅದೇ ಸಮಯದಲ್ಲಿ ಪ್ರವೀಣ್ಗೆ ಗೊತ್ತಾಗಿ ಪ್ರವೀಣ್ ಕೂಡ ಭರತಿಗೆ ಕಾಲ್ ಮಾಡಿ ಏನ್ ನಡೀತು ಅಂತ ಕೇಳ್ತಾನೆ. ಪ್ರವೀಣ್ ಯಾರಂತಂದ್ರೆ ಈ ರೂಮ್ ಅಲ್ಲಿ ಇರುವ ಒಬ್ಬ ವ್ಯಕ್ತಿ ಆಗಿರ್ತಾನೆ. ಆದ್ರೆ ಅವನು ಇವಾಗ ನೈಟ್ ಶಿಫ್ಟ್ ಅಲ್ಲಿ ಇರ್ತಾನೆ. ಹಾಗೆ ಅವನಿಗೆ ಎಲ್ಲ ವಿಷಯ ಗೊತ್ತಾಗಿ ಅವನು ನಾನು ಬೆಳಗ್ಗೆ ಬರ್ತೀನಿ ಅಂತ ಇಲ್ಲಿ ಫೋನ್ ಅನ್ನ ಕಟ್ ಮಾಡ್ತಾನೆ. ಮತ್ತೆ ಭರತ್ ಇವರಿಗೆಲ್ಲ ನೀವೆಲ್ಲ ನಿಮ್ಮ ಮನೆಗೆ ಕಾಲ್ ಮಾಡಿ ಇಲ್ಲಿ ನಡೆದಿರೋದು ಆಕ್ಸಿಡೆಂಟ್, ನಾವು ಅವನನ್ನು ಬೇಕು ಅಂತ ಸಾಯಿಸಿಲ್ಲ, ಬಾಲುನ ತಂದೆ ಪೊಲೀಸ್ ಹತ್ರ ಹೋದ್ರೆ ನಮ್ಮ ಕೆರಿಯರ್ ಸ್ಪಾಯ್ಲ್ ಆಗುತ್ತೆ ಅಂತ ಹೇಳಿ ಹೇಗಾದ್ರೂ ನಿಮ್ಮ ಪೇರೆಂಟ್ಸ್ ಅನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ನೋಡಿ ಅಂತ ಹೇಳ್ತಾನೆ. ಹಾಗೆ ಇವರು ಕೂಡ ಎಲ್ಲ ವಿಷಯಗಳನ್ನ ಕಾಲ್ ಮಾಡಿ ಅವರ ಮನೆಗೆ ತಿಳಿಸ್ತಾರೆ. ಇಲ್ಲಿ ಭರತ್ ನ ತಮ್ಮ ಆಗಿರುವ ಅರ್ಜುನ್ ಕೂಡ ನೀನೇ ಕಾಲ್ ಮಾಡಿ ಮನೆಗೆ ತಿಳಿಸು ಅಂತ ಹೇಳ್ತಾನೆ. ಮುಂದಿನ ದಿನ ಬೆಳಗ್ಗೆ ಭರತ್ ನ ಪೇರೆಂಟ್ಸ್ ಭರತಿಗೆ ಕಾಲ್ ಮಾಡಿ ನಾವು ಬಾಲು ತಂದೆ ಹತ್ರ ಮಾತಾಡಿದೀವಿ, ಇದೊಂದು ಆಕ್ಸಿಡೆಂಟಲ್ ಆಗಿ ನಡೆದಿರೋ ವಿಷಯ, ಇದನ್ನ ಪೊಲೀಸರ ಹತ್ರ ಹೇಳಿದ್ರೆ ಅಲ್ಲಿರೋ ಮಕ್ಕಳ ಭವಿಷ್ಯ ಹಾಳಾಗುತ್ತೆ ಅಂತ ಅವರಿಗೆ ನಾವು ಹೇಳಿದೀವಿ, ಸದ್ಯಕ್ಕೆ ಅವ್ರು ಇವಾಗ ಯಾವುದೇ ಪೊಲೀಸ್ ಹತ್ರ ಹೋಗುದಿಲ್ಲ ಅಂತ ಭರತ್ಗೆ ಹೇಳ್ತಾರೆ. ಇದನ್ನ ಭರತ್ ಅವನ ಫ್ರೆಂಡ್ಸ್ ಗೆ ಹೇಳ್ತಾನೆ. ಆವಾಗ ಎಲ್ರಿಗೆ ಸ್ವಲ್ಪ ರಿಲೀಫ್ ಆಗುತ್ತೆ. ಅದೇ ಸಮಯದಲ್ಲಿ ಇವರ ಮನೆಯ ಕಾಲಿಂಗ್ ಬೆಲ್ ಅನ್ನ ಯಾರೋ ಪ್ರೆಸ್ ಮಾಡ್ತಾರೆ. ಭರತ್ ಬಾಯದಿಂದ ಡೋರ್ ಓಪನ್ ಮಾಡಿ ನೋಡಿದಾಗ ಅದು ಪ್ರವೀಣ್ ಆಗಿರ್ತಾನೆ. ಹಾಗೆ ಭರತ್ ಇಲ್ಲಿ ನಡೆದಿರುವ ಎಲ್ಲಾ ವಿಷಯಗಳನ್ನು ಪ್ರವೀಣ್ಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಮತ್ತೆ ಪ್ರವೀಣ್ ನಿನ್ನ ಹತ್ರ ಸ್ವಲ್ಪ ಮಾತಾಡ್ಲಿಕ್ಕೆ ಉಂಟು ಅಂತ ಒಂದು ರೂಮ್ ಗೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ಪ್ರವೀಣ್ ಭರತ್ಗೆ ಹೇಳ್ತಾನೆ, ನೀನು ಏನ್ ಮಾಡ್ತಿದ್ಯಾ ಅಂತ ನನಗೆ ಗೊತ್ತಾಗ್ತಾ ಇದೆಯಾ, ಇದು ಎಷ್ಟು ದೊಡ್ಡ ರಿಸ್ಕ್ ಗೊತ್ತಾ, ಪೊಲೀಸರಿಗೆ ಗೊತ್ತಾದ್ರೆ ನಮ್ಮ ಲೈಫೇ ಸ್ಪಾಯ್ಲ್ ಆಗ್ಬಿಡುತ್ತೆ. ಆವಾಗ ಇವನು ಹೇಳ್ತಾನೆ, ನಾವು ಪೊಲೀಸ್ಗೆ ನಿಜ ಹೇಳಿದ್ರು ಕೂಡ ನಮ್ಮ ಲೈಫ್ ಸ್ಪಾಯ್ಲ್ ಆಗ್ಬಿಡುತ್ತೆ ಅಂತ ಹೇಳ್ಬೇಕಾದ್ರೆ ಇವನು ಹೇಳ್ತಾನೆ, ಅವ್ರು ಮಾಡಿರೋ ಕೆಲ್ಸಕ್ಕೆ ನೀನ್ಯಾಕೆ ಈ ತರ ಅವರಿಗೆ ಹೆಲ್ಪ್ ಮಾಡ್ತಿದ್ಯಾ ಅಂತ. ಆವಾಗ ಭರತ್ ಹೇಳ್ತಾನೆ, ಚಿಕ್ಕ ವಯಸ್ಸಿಂದನೇ ನಾವೆಲ್ಲ ಒಟ್ಟಿಗೆ ಬೆಳಿತಿರೋದು, ಅದಲ್ಲದೆ ನಾವೆಲ್ಲ ಒಂದೇ ಊರು, ಅದು ಮಾತ್ರ ಅಲ್ಲದೆ ನನ್ನ ತಮ್ಮ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾನೆ, ಆ ಒಂದು ಕಾರಣಕ್ಕಾಗಿ ಮಾತ್ರ ಅವರನ್ನು ಹೇಗಾದ್ರೂ ಇದರಿಂದ ಎಸ್ಕೇಪ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೇಕಾದ್ರೆ ಇವನು ಹೇಳ್ತಾನೆ, ನೀನ್ ಏನೇ ಹೇಳಿದ್ರು ಇದು ದೊಡ್ಡ ರಿಸ್ಕ್ ಆಗಿರುತ್ತೆ ಅಂತ ಹೇಳ್ಬೇಕಾದ್ರೆ
ಹೇಳ್ಬೇಕಾದ್ರೆ ವೆಂಕಿಯ ತಂದೆ ಪ್ರವೀಣ್ಗೆ ಕಾಲ್ ಮಾಡ್ತಾರೆ. ಅದರಲ್ಲಿ ಅವರು ಹೇಳ್ತಾರೆ, ನೀವ್ ಇವಾಗ ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದೀರಾ ಅಂತ. ಅವಾಗ ಇವನು ಹೇಳ್ತಾನೆ, ನನಗೇನು ಇದು ದೊಡ್ಡ ರಿಸ್ಕ್ ಅಂತ ಅನಿಸ್ತಾ ಇದೆ, ಅದಲ್ಲದೆ ಈ ಮನೆ ನನ್ನ ರೆಸ್ಪಾನ್ಸಿಬಿಲಿಟಿ ಆಗಿದೆ, ನಾನು ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಇಲ್ಲ ಅಂತ ಹೇಳ್ಬೇಕಾದ್ರೆ ವೆಂಕಿಯ ತಂದೆ ಹೇಳ್ತಾರೆ, ಅಲ್ಲಿರುವ ಎಲ್ಲರ ಲೈಫ್ ಅನ್ನ ಸ್ವಲ್ಪ ಯೋಚನೆ ಮಾಡಿ ನೋಡು, ಎಲ್ಲರ ಲೈಫ್ ಕೂಡ ತೊಂದರೆಯಲ್ಲಿ ಸಿಗಾಕೋಬಹುದು, ನೀನ್ ಏನಾದ್ರು ಮಾಡ್ತೀಯ ಅಂತ ನಾನು ನಿನಗೆ ಕಾಲ್ ಮಾಡಿದೆ, ನೀನು ಹೀಗೆ ಹೇಳಿದ್ರೆ ಹೇಗೆ ಅಂತ ಅವರು ಎಮೋಷನ್ ಇಂದ ಮಾತಾಡ್ತಾರೆ. ಅದನ್ನ ಕೇಳಿದ ಇವನು ಕೂಡ ಸರಿ ನಾವು ಏನಾದ್ರು ಒಂದು ಮಾಡ್ತೀವಿ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾನೆ. ಅಲ್ಲಿಂದ ಸಿಟ್ಟಿನಿಂದ ಬಂದು ಇವರ ಮೇಲೆ ರೇಗಾಡ್ಲಿಕ್ಕೆ ಶುರು ಮಾಡ್ತಾನೆ. ನೀವ್ ಏನ್ ಮಾಡಿದ್ರಿ ಅಂತ ನಿಮಗೆ ಗೊತ್ತಾ, ಬರ್ತ್ಡೇ ಪಾರ್ಟಿ ಅನ್ನೋ ಹೆಸರಲ್ಲಿ ಒಬ್ಬರನ್ನ ಸಾಯಿಸ್ಬಿಟ್ಟಿದ್ದೀರಾ ನೀವು, ಬರ್ತ್ಡೇ ಪಾರ್ಟಿಯಲ್ಲಿ ಯಾರಾದ್ರೂ ಈ ತರ ಮಾಡ್ತಾರ ಅಂತ ಹೇಳ್ಬೇಕಾದ್ರೆ ಇವರೆಲ್ಲ ತುಂಬಾ ಪ್ರವೀಣ್ಗೆ ರಿಕ್ವೆಸ್ಟ್ ಮಾಡ್ತಾರೆ. ಪ್ರವೀಣ್ ಕೂಡ ಪೊಲೀಸ್ಗೆ ಹೇಳದೆ ಬೇರೆ ಏನ್ ಮಾಡೋದು ಅಂತ ತುಂಬಾ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಅದೇ ಸಮಯದಲ್ಲಿ ಪ್ರವೀಣ್ ಈ ವಿಷಯ ಬೇರೆ ಯಾರಿಗಾದ್ರೂ ಗೊತ್ತಾ ಅಂತ ಕೇಳ್ಬೇಕಾದ್ರೆ ಈ ವಿಷಯ ನಮ್ಮನ್ನು ಬಿಟ್ಟು ಬೇರೆ ಯಾರಿಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅವಾಗ ಪ್ರವೀಣ್ ಹೇಳ್ತಾನೆ, ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ನನ್ನನ್ನು ಮಾತ್ರ ಇದರೊಳಗೆ ಇನ್ವಾಲ್ವ್ ಮಾಡಬೇಡಿ, ನಾನು ನ್ಯೂಟ್ರಲ್ ಆಗಿ ಇರ್ತೀನಿ, ಒಂದ್ ವೇಳೆ ಈ ವಿಷಯ ಪೊಲೀಸರಿಗೆ ಗೊತ್ತಾದ್ರೆ ಮುಂದೆ ಹೋಗಿ ನಾನೇ ಹೇಳ್ತೀನಿ, ನನಗೆ ಇದಕ್ಕೂ ಯಾವ ಸಂಬಂಧನೂ ಇಲ್ಲ, ಎಲ್ಲದಕ್ಕೆ ಕಾರಣ ನೀವೇ, ಇದೇ ನನ್ನ ಸ್ಟ್ಯಾಂಡ್ ಅಂತ ಹೇಳಿ ಇವಾಗ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಾ ಅಂತ ಕೇಳ್ಬೇಕಾದ್ರೆ ಅವ್ರು ಹೇಳ್ತಾರೆ, ಬಾಲುನ ತಗೊಂಡು ಹೋಗಿ ಊರಿನ ಒಳಗಡೆ ಎಲ್ಲಾದ್ರೂ ಮನ್ ಮಾಡೋಣ ಅಂತ. ಅವಾಗ ಪ್ರವೀಣ್ ಹೇಳ್ತಾನೆ, ಆತರ ಮಾಡಿದ್ರೆ ಒಂದಲ್ಲ ಒಂದು ದಿನ ಬಾಡಿ ಹೊರಗಡೆ ಬರುತ್ತೆ ಅಂತ. ಮತ್ತೆ ಇವರು ಹೇಳ್ತಾರೆ, ನಾವೊಂದು ಟಿವಿ ಶೋ ಅಲ್ಲಿ ನೋಡಿದೀವಿ, ಬಾಡಿಯನ್ನ ಆಸಿಡ್ ಹಾಕಿ ಡಿಸಾಲ್ವ್ ಮಾಡ್ತಾರೆ ಅಂತ, ಆತರ ಮಾಡಿದ್ರೆ ಹೇಗೆ ಅಂತ. ಅವಾಗ ಪ್ರವೀಣ್ ಹೇಳ್ತಾನೆ, ಅದು ಶೋ, ಇದು ರಿಯಾಲಿಟಿಯಲ್ಲಿ ಹೈಡ್ರೋಫ್ಲೋರಿಕ್ ಆಸಿಡ್ ತುಂಬಾ ವೀಕ್ ಆಗಿರುತ್ತೆ, ಬಾಡಿನ ಡಿಸಾಲ್ವ್ ಮಾಡೋ ಪವರ್ ಅದಕ್ಕೆ ಇರೋದಿಲ್ಲ, ಹಾಗಿದ್ರು ನಾವು ಆಸಿಡ್ ಅನ್ನ ಪರ್ಚೇಸ್ ಮಾಡಿದ್ರು ಅದಕ್ಕೆ ಲೈಸೆನ್ಸ್ ಬೇಕು, ಲೈಸೆನ್ಸ್ ಇದ್ರೂ ಕೂಡ ತುಂಬಾ ಕ್ವಾಂಟಿಟಿ ಅಷ್ಟು ಆಸಿಡ್ ಅನ್ನ ಕೊಡೋದಿಲ್ಲ ಅಂತ ಹೇಳ್ತಾನೆ. ಆವಾಗ ಭರತ್, ನಾವು ಬಾಲುನ ಡೆಡ್ ಬಾಡಿಯನ್ನ ಈ ಮನೆಯ ಬ್ಯಾಕ್ ಯಾರ್ಡ್ ನಲ್ಲಿ ಮಣ್ ಮಾಡಿದ್ರೆ ಹೇಗಿರುತ್ತೆ ಅಂತ ಹೇಳ್ಬೇಕಾದ್ರೆ ಪ್ರವೀಣ್ ಹೇಳ್ತಾನೆ, ಇವರನ್ನು 2-3 ವರ್ಷದಲ್ಲಿ ಇಲ್ಲಿಂದ ಕಾಲ್ ಮಾಡಿ ಹೋಗ್ತಾರೆ, ಆಮೇಲೆ ಈ ಮನೆಗೆ ಹೊಸದಾಗಿ ಬಂದವರಿಗೆ ಇಲ್ಲಿ ತೊಂದರೆ ಆಗ್ಬಹುದು ಅಂತ ಹೇಳ್ಬೇಕಾದ್ರೆ ಭರತ್ ಹೇಳ್ತಾನೆ, ನೀವು ಏನ್ ಮಾಡ್ತಿರೋ ಗೊತ್ತಿಲ್ಲ, ನೀವು ಹೇಗಾದ್ರೂ ಮಾಡಿ ಈ ಮನೆಯನ್ನ ನೀವು ಪರ್ಚೇಸ್ ಮಾಡ್ಬೇಕು, ನಮಗೆ ತಪ್ಪಿಸ್ಲಿಕ್ಕೆ ಈ ದಾರಿ ಬಿಟ್ರೆ ಬೇರೆ ದಾರಿ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಇವರು ಕೂಡ ಓಕೆ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ವಿಷಯವನ್ನು ಕೂಡ ಭರತ್ ಇವರಿಗೆ ಹೇಳ್ತಾನೆ, ಬಾಲು ಎನ್ನುವ ವ್ಯಕ್ತಿ ಇಲ್ಲಿ ಇದ್ದಂತ ಯಾವ ರೆಕಾರ್ಡ್ಸ್ ಕೂಡ ಇಲ್ಲಿ ಇರಬಾರ್ದು, ಅಂದ್ರೆ ಅವನ ಕಾಂಟ್ರಾಕ್ಟ್ಸ್, ಬ್ಯಾಂಕ್ ಅಕೌಂಟ್ಸ್, ಆಮೇಲೆ ಅವನ ಯೂನಿವರ್ಸಿಟಿ, ಅವನ ಹೆಸರಿನಲ್ಲಿ ಯಾವ್ದೆಲ್ಲ ಡಾಕ್ಯುಮೆಂಟ್ಸ್ ಇದೆಯೋ ಅದನ್ನೆಲ್ಲ ಇವಾಗ್ಲೇ ಅಳಿಸ್ಬೇಕು, ಆಮೇಲೆ ಬ್ಯಾಕ್ ಯಾರ್ಡ್ ನಲ್ಲಿ ಬಾಲುನ ಡೆಡ್ ಬಾಡಿಯನ್ನ ಹೂತು ಹಾಕ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡಿ ಅಂತ ಹೇಳ್ತಾನೆ. ಹಾಗೆ ಅವನು ಹೇಳಿದ ತರನೇ ಇವರು ಮಾಡ್ತಿರ್ಬೇಕಾದ್ರೆ ಅದೇ ಸಮಯದಲ್ಲಿ ಭರತ್ಗೆ ಒಂದು ಕಾಲ್ ಬರುತ್ತೆ. ಅದರಲ್ಲಿ ಬಾಲುನ ಪೇರೆಂಟ್ಸ್ ಬಾಲುನನ್ನು ಲಾಸ್ಟ್ ಆಗಿ ನೋಡ್ಲಿಕ್ಕೆ ಇಲ್ಲಿಗೆ ಬರ್ತಿದ್ದಾರೆ ಅಂತ ಕಾಲ್ ನಲ್ಲಿ ಹೇಳ್ತಾರೆ. ಈ ವಿಷಯವನ್ನ ಭರತ್ ಇಲ್ಲಿರುವ ಎಲ್ಲರಿಗೆ ಹೇಳ್ತಾನೆ. ಮತ್ತೆ ಹೇಳ್ತಾನೆ, ಅವರಲ್ಲಿ ಬರ್ಬೇಕಾದ್ರೆ ಬಾಲುನನ್ನು ಈ ಸ್ಥಿತಿಯಲ್ಲಿ ನೋಡುದು ಬೇಡ, ರೂಮ್ ಅನ್ನು ಕ್ಲೀನ್ ಮಾಡಿ, ಹಾಗೆ ಬಾಲುನ ಡೆಡ್ ಬಾಡಿಯನ್ನು ಕೂಡ ಕ್ಲೀನ್ ಮಾಡಿ ಅಂತ ಹೇಳ್ತಾನೆ. ಹಾಗೆ ಅವರು ರೂಮ್ ಅನ್ನ ಫುಲ್ ಆಗಿ ಕ್ಲೀನ್ ಮಾಡಿ ಬಾಲುನ ಡೆಡ್ ಬಾಡಿಯನ್ನು ಕೂಡ ಕ್ಲೀನ್ ಮಾಡಿ ಅದರ ಮೇಲೆ ಒಂದು ಬೆಡ್ ಶೀಟ್ ಅನ್ನ ಹಾಕ್ತಾರೆ. ಅದೇ ಸಮಯದಲ್ಲಿ ಪ್ರವೀಣ್ ಒಂದು ವಿಷಯವನ್ನ ನೋಟಿಸ್ ಮಾಡ್ತಾನೆ. ಅದೇನಂತಂದ್ರೆ ಬಾಲುನ ಡೆಡ್ ಬಾಡಿ ಫುಲ್ ಆಗಿ ಪಿಂಕ್ ಕಲರ್ ಆಗಿ ಬದಲಾಗಿರುತ್ತೆ. ಅದನ್ನ ನೋಡಿದ ಪ್ರವೀಣ್ ಯಾವ್ದೋ ಒಂದು ವಿಷಯವನ್ನ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಮುಂದಿನ ಸೀನ್ ನಲ್ಲಿ ಇವರಲ್ಲಿ ಕೂತಿರ್ಬೇಕಾದ್ರೆ ಸಾಯಿ ವೆಂಕಿಯ ಮೇಲೆ ಎಲ್ಲ ವಿಷಯವನ್ನ ಬ್ಲೇಮ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಏನಂತಂದ್ರೆ, ನೀನ್ ಈ ತರ ಬರ್ಡೇ ಪಾರ್ಟಿ ಅರೇಂಜ್ ಮಾಡಿಲ್ಲ ಅಂತಂದ್ರೆ ಈ ತರ ಒಂದು ಘಟನೆ ನಡೀಲಿಕ್ಕೆ ಚಾನ್ಸೇ ಇರ್ಲಿಲ್ಲ, ಎಲ್ಲ ನಿನ್ನಿಂದನೇ ಆಗಿದ್ದು ಅಂತ ವೆಂಕಿಯನ್ನ ಬ್ಲೇಮ್ ಮಾಡ್ತಾನೆ. ಆವಾಗ ವೆಂಕಿ ಸಿಟ್ಟಿನಿಂದ ಹೇಳ್ತಾನೆ, ಬರ್ತ್ಡೇ ಪಾರ್ಟಿಯನ್ನ ಫುಲ್ ಆಗಿ ಎಂಜಾಯ್ ಮಾಡಿದ್ರಿ, ಹಾಗೆ ಎಲ್ಲರೂ ಫುಲ್ ಆಗಿ ಡ್ರಿಂಕ್ಸ್ ಮಾಡಿದ್ರಿ, ಇವಾಗ ಈ ತರ ಒಂದು ವಿಷಯ ನಡೀಲಿಕ್ಕೆ ನಾನು ಕಾರಣನ ಅಂತ ಸಾಯಿ ಜೊತೆ ಜಗಳ ಮಾಡ್ಲಿಕ್ಕೆ ಹೋಗ್ತಾನೆ. ಆವಾಗ ಇವರು ಅವರನ್ನ ಸಮಾಧಾನ ಮಾಡ್ತಾರೆ. ಈ ಕಡೆ ಪ್ರವೀಣ್ ಭರತ್ಗೆ ಹೇಳ್ತಿರ್ತಾನೆ, ಬಾಲುನ ಬಾಡಿಯಲ್ಲಿ ಸ್ವಲ್ಪ ಕೂಡ ರಕ್ತ ಬರ್ಲಿಲ್ಲ, ಹಾಗೆ ಇಲ್ಲಿ ಕೂಡ ಗಾಯ ಕೂಡ ಆಗಿಲ್ಲ, ಹಾಗಿದ್ರೆ ಬಾಲು ಹೇಗೆ ಸತ್ತು ಹೋದ? ಆಮೇಲೆ ಅವರು ಬಾಡಿನ ಮೂವ್ ಮಾಡ್ತಿರ್ಬೇಕಾದ್ರೆ ನಾನೊಂದು ವಿಷಯವನ್ನ ಗಮನಿಸಿದೆ, ಬಾಲು ಬಾಡಿ ಫುಲ್ ಆಗಿ ಪಿಂಕ್ ಕಲರ್ ಆಗಿ ಕನ್ವರ್ಟ್ ಆಗಿದೆ, ಅಂದ್ರೆ ಅವರನ್ನ ಯಾರೋ ಸಾಯಿಸಿದ್ದಾರೆ ಅಂತ. ಆದ್ರೆ ನಾನು ಅದನ್ನ ಕನ್ಫರ್ಮ್ ಆಗಿ ಹೇಳ್ತಾ ಇಲ್ಲ, ಆದ್ರೆ ಇಲ್ಲಿ ಬೇರೆ ಏನೋ ನಡೆದಿದೆ ಅಂತ ಹೇಳ್ತಾನೆ. ಈ ವಿಷಯವನ್ನ ಕೇಳಿದ ಭರತ್ಗೆ ಶಾಕ್ ಆಗಿ ಇವಾಗ ಏನ್ ಮಾಡುದು ಅಂತ ಪ್ರವೀಣ್ಗೆ ಕೇಳಿದಾಗ ಪ್ರವೀಣ್ ಹೇಳ್ತಾನೆ, ಬಾಲುನ ಪೇರೆಂಟ್ಸ್ ಬರ್ಲಿಕ್ಕೆ ಇನ್ನೂ ತುಂಬಾ ಟೈಮ್ ಇದೆ, ಅಲ್ಲಿವರೆಗೆ ನಾವು ಅವ್ರನ್ನ ಇನ್ವೆಸ್ಟಿಗೇಷನ್ ಮಾಡೋಣ, ಈ ಇನ್ವೆಸ್ಟಿಗೇಷನ್ ಮಾಡೋದು ನಮ್ಮಿಬ್ಬರನ್ನ ಬಿಟ್ರೆ ಬೇರೆ ಯಾರಿಗೂ ಕೂಡ ಗೊತ್ತಾಗಬಾರ್ದು ಅಂತ ಹೇಳ್ತಾನೆ. ಹಾಗೆ ಇವರು ಇವರ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಏನಂತಂದ್ರೆ, ಒಬ್ಬೊಬ್ಬರ ಹತ್ರ ಆಗಿ ಬಾಲು ನಿನಗೆ ಹೇಗೆ ಪರಿಚಯ, ನಿನಗೂ ಬಾಲಿಗೂ ಏನಾದ್ರು ಗಲಾಟೆಗಳು ನಡೆದಿದೆಯಾ, ಬಾಲುಗೆ ಯಾರಾದ್ರ ಮೇಲೆ ಕೋಪ ಏನಾದ್ರು ಇತ್ತಾ, ಇದೇ ತರ ಇನ್ಫಾರ್ಮೇಶನ್ ಗಳನ್ನ ತುಂಬಾ ಕ್ಯಾಶುವಲ್ ಆಗಿ ಇವರು ಕಲೆಕ್ಟ್ ಮಾಡ್ಕೋತಾರೆ. ಆದ್ರೆ ಇವರಿಗೆ ಯಾವ ತರಹದ ಕ್ಲೂ ಕೂಡ ಸಿಗ್ತಾ ಇರೋದಿಲ್ಲ. ಮತ್ತೆ ಇವರು ಮಾತಾಡ್ಕೊಳ್ತಾರೆ, ಎಲ್ಲಾ ವಿಷಯಗಳು ಕರೆಕ್ಟ್ ಆಗಿದೆ, ಯಾರಿಗೂ ಯಾರ ಜೊತೆನೂ ಯಾವ ಪ್ರಾಬ್ಲಮ್ಸ್ ಕೂಡ ಇಲ್ಲ ಅಂತ ಹೇಳಿ ಇವನಿಗಿರೋ ಒಂದು ಡೌಟ್ ಅನ್ನ ಹೇಳ್ತಾನೆ. ಬಾಡಿಯಲ್ಲಿ ಯಾವ ತರಹದ ಗಾಯಗಳು ಇಲ್ದೇನೆ ಬಾಡಿ ಕಲರ್ ಪಿಂಕ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಅವಾಗ ಭರತ್ಗೆ ಸಡನ್ ಆಗಿ ಒಂದು ವಿಷಯ ಫ್ಲಾಶ್ ಆಗಿ ಬಾಲುನ ರೂಮ್ಗೆ ಹೋಗಿ ಏನಾದ್ರು ಸಿಗುತ್ತೆ ಅಂತ ಚೆಕ್ ಮಾಡುತ್ತಿರ್ಬೇಕಾದ್ರೆ ಒಂದು ಅಲರ್ಜಿ ಟ್ಯಾಬ್ಲೆಟ್ ಹಾಗೂ ಅಸ್ತಮಾ ಪ್ರಾಬ್ಲಮ್ ಇರೋರಿಗೆ ಎಳೆಯುವ ಒಂದು ಇನ್ಹೇಲರ್ ಸಿಗುತ್ತೆ. ಅದನ್ನ ಪ್ರವೀಣ್ಗೆ ಕೊಟ್ಟು, ಇವಾಗ ತಾನೇ ನಾನು ಎಂಕ್ವೈರಿ ಮಾಡ್ತಿರ್ಬೇಕಾದ್ರೆ ನನಗೆ ಇನ್ಫಾರ್ಮೇಶನ್ ಗೊತ್ತಾಯ್ತು ಬಾಲುಗೆ ಅಸ್ತಮಾ ಪ್ರಾಬ್ಲಮ್ ಇತ್ತು ಅಂತ. ಅವರು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಿರ್ಬೇಕಾದ್ರೆ ಇವನಿಗೆ ಮಧ್ಯದಲ್ಲಿ ಉಸಿರುಗಟ್ಟಿರಬಹುದು, ಆ ಕಾರಣಕ್ಕಾಗಿ ಅವನ ಬಾಡಿ ಕೂಡ ಪಿಂಕ್ ಆಗಿರಬಹುದು
ಅಂತ ಭರತ್ ಪ್ರವೀಣ್ಗೆ ಹೇಳ್ತಾನೆ. ಪ್ರವೀಣ್ ಆ ಇನ್ಹೇಲರ್ ಮತ್ತು ಆ ಟ್ಯಾಬ್ಲೆಟ್ ಅನ್ನು ನೋಡ್ತಿದ್ದ ಹಾಗೇನೆ ಇದರಿಂದಾಗಿ ಬಾಲುನ ಬಾಡಿ ಪಿಂಕ್ ಆಗ್ಲಿಕ್ಕೆ ಸಾಧ್ಯ ಇಲ್ವಲ್ಲ ಅಂತ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಸಡನ್ ಆಗಿ ಯಾವುದೋ ಒಂದು ವಿಷಯ ಫ್ಲಾಶ್ ಆಗಿ ಈ ರೂಮ್ ಅಲ್ಲಿರುವ ಎಲ್ಲ ಡಸ್ಟ್ ಬಿನ್ ಗಳನ್ನ ಚೆಕ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಹಾಗೆ ಮೇಲೆ ಫ್ಲೋರ್ ಅಲ್ಲಿರುವ ಡಸ್ಟ್ ಬಿನ್ ನಲ್ಲಿ ಪೊಟ್ಯಾಷಿಯಂ ಸೈನೈಡ್ ನ ಒಂದು ಬಾಟಲ್ ಸಿಗತ್ತೆ. ಅದನ್ನ ತಗೊಬಂದು ಭರತ್ಗೆ ತೋರಿಸಿ, ನಾವು ಅನ್ಕೊಂಡಿರೋ ಹಾಗೆ ಬಾಲುನ ಡೆತ್ ಒಂದು ಆಕ್ಸಿಡೆಂಟ್ ಅಲ್ಲ, ಒಂದು ಮರ್ಡರ್ ಆಗಿದೆ. ಈ ವಿಷಯವನ್ನೇ ಕೇಳಿ ಕೂಡ ಭರತ್ಗೆ ಶಾಕ್ ಆಗಿ ಇವಾಗ ನಾವು ಏನ್ ಮಾಡೋದು ಅಂತ ಕೇಳ್ಬೇಕಾದ್ರೆ ಪ್ರವೀಣ್ ಹೇಳ್ತಾನೆ, ಈ ಬಾಟಲ್ ಅನ್ನ ಯಾರು ತಗೊಬಂದಿರೋದು ಆ ವಿಷಯವನ್ನ ನಾವು ಮೊದಲು ತಿಳ್ಕೋಬೇಕು. ಈ ಬಾಟಲ್ ಇಲ್ಲಿಗಲ್ ವೆಬ್ಸೈಟ್ ನಿಂದ ಪರ್ಚೇಸ್ ಮಾಡಿರಬಹುದು. ಆದ ಕಾರಣ ಮೊದಲು 4 ಜನರ ಬ್ಯಾಂಕ್ ಸ್ಟೇಟ್ಮೆಂಟ್ ಗಳನ್ನ ಚೆಕ್ ಮಾಡಬೇಕು. ಅದು ಅವರಿಗೆ ಗೊತ್ತಾಗದೇನೆ ನಾವು ಚೆಕ್ ಮಾಡಬೇಕು ಅಂತ ಹೇಳಿ ಎಲ್ಲರ ಮೊಬೈಲ್ ಗಳನ್ನ ಅವ್ರು ಮಲಗಿರ್ಬೇಕಾದ್ರೆ ಇವರು ಚೆಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಇವರ 4 ಜನರ ಬ್ಯಾಂಕ್ ಸ್ಟೇಟ್ಮೆಂಟ್ ಗಳನ್ನ ಚೆಕ್ ಮಾಡಿ ಇವ್ರ ರೂಮ್ ಗೆ ಬರ್ತಾರೆ. ಇವರಿಗೆ ಆ ಬಾಟಲ್ ಅನ್ನ ಯಾರು ಪರ್ಚೇಸ್ ಮಾಡಿದ್ರು ಅಂತ ಯಾವ ತರಹದ ಕ್ಲೂ ಕೂಡ ಸಿಗ್ತಾ ಇರೋದಿಲ್ಲ. ಇಲ್ಲಿ ಭರತ್ ಪ್ರವೀಣ್ ಗೆ ಹೇಳ್ತಾನೆ, ಅವರು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ಬೇಕು ಅಂತ ಏನ್ ಇಲ್ವಲ್ಲ, ಡೈರೆಕ್ಟ್ ಆಗಿ ಕ್ಯಾಶ್ ಕೊಟ್ಟು ಪರ್ಚೇಸ್ ಮಾಡಿರ್ಬೋದಲ್ವಾ ಅಂತ. ಅವ್ರ ಹತ್ರ ಪಾಯ್ಸನ್ ಬಾಟಲ್ ನ ಪರ್ಚೇಸ್ ಮಾಡಿದ್ರು ಕೂಡ ಅವ್ರು ಅದನ್ನ ಯಾವ್ದ್ರಲ್ಲಿ ಮಿಕ್ಸ್ ಮಾಡಿ ಕೊಟ್ಟಿರ್ಬೋದು ಅಂತ ಇವ್ರು ಹುಡ್ಕಾಡ್ಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಇವ್ರು ತಂದಿರುವಂತಹ ಊಟದಲ್ಲಿ, ಕೇಕ್ ನಲ್ಲಿ ಹಾಗೂ ಚಿಕನ್ ನಲ್ಲಿ ಪಾಯ್ಸನ್ ಮಿಕ್ಸ್ ಆಗಿದೆ ಅಂತ ಚೆಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆದ್ರೆ ಅದ್ ಯಾವ್ದರಲ್ಲಿ ಕೂಡ ಪಾಯ್ಸನ್ ಮಿಕ್ಸ್ ಆಗಿರೋದಿಲ್ಲ. ಆವಾಗ ಇಲ್ಲಿ ಪ್ರವೀಣ್ ಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಅದೇನಂತಂದ್ರೆ ಸಾಯಿ ಹೇಳಿರ್ತಾನೆ, ಬಾಲುಗೆ ಮಾತ್ರ ಒಂದು ಬಾಟಲ್ ನಲ್ಲಿ ಯೂರಿನ್ ಮಿಕ್ಸ್ ಮಾಡಿ ಬಾಲುಗೆ ಮಾತ್ರ ಕೊಟ್ಟಿದ್ದೀವಿ, ಅದನ್ನ ನಾವು ಬೇರೆ ಯಾರು ಅದನ್ನ ಕುಡ್ದಿಲ್ಲ ಅಂತ ಹೇಳಿದ್ದು ಇವನಿಗೆ ನೆನಪಾಗಿ ಆ ಬಾಟಲ್ ಅನ್ನ ಹುಡ್ಕಾಡ್ಲಿಕ್ಕೆ ಶುರು ಮಾಡ್ತಾನೆ. ಹಾಗೆ ಬಾಲು ಕುಡ್ದ ಆ ಬಾಟಲ್ ನಲ್ಲಿ ಚೆಕ್ ಮಾಡ್ಬೇಕಾದ್ರೆ ಅದರಲ್ಲಿ ಪಾಯ್ಸನ್ ಮಿಕ್ಸ್ ಆಗಿರೋದು ಕಂಡು ಬರುತ್ತೆ. ಆವಾಗ ಪ್ರವೀಣ್ ಇದು ಯಾರು ಮಾಡಿದ್ರು ಅಂತ ಸಾಯಿಗೆ ಗೊತ್ತಿದೆ ಅಂತ ಸಾಯನ್ನ ಕರ್ಕೊಂಡ್ಬಂದು ಎಂಕ್ವೈರಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಪ್ರವೀಣ್ ಸಾಯಿಗೆ ಕೇಳ್ತಾನೆ, ನೀನು ಬಾಟಲ್ಗೆ ಯೂರಿನ್ ಮಾಡಿ ಬಾಲು ಕೊಟ್ಟಿದ್ದು ಅಂತ ಹೇಳಿದ್ಯಾ, ಅದು ಯಾರೆಲ್ಲ ಮಾಡಿದ್ರು ಅಂತ ಹೇಳು ಅಂತ. ಆವಾಗ ಸಾಯಿ ಕೂಡ ವೆಂಕಿ ಮತ್ತು ಅರ್ಜುನ್ ಅಂತ ಹೇಳ್ತಾನೆ. ಆದ್ರೆ ವೆಂಕಿ ಎಲ್ಲರ ಮುಂದೆನೆ ಕಿಚನ್ ನಲ್ಲಿ ಅದಕ್ಕೆ ಯೂರಿನ್ ಮಿಕ್ಸ್ ಮಾಡಿ ಕೊಟ್ಟ. ಆದ್ರೆ ಅರ್ಜುನ್ ಮಾತ್ರ ಆ ಬಾಟಲ್ ಅನ್ನ ತಗೊಂಡು ಮೇಲ್ಮಹಡಿಗೆ ಹೋಗಿದ್ದ ಅಂತ ಹೇಳ್ತಾನೆ. ಅದೇ ಸಮಯದಲ್ಲಿ ನಮಗೆ ಚಿಕ್ಕ ಫ್ಲಾಶ್ ಬ್ಯಾಕ್ ಆಗಿ ತೋರಿಸ್ತಾರೆ. ಅರ್ಜುನ್ ಆ ಬಾಟಲ್ ಅನ್ನ ತಗೊಂಡು ಹೋಗಿ ವಾಶ್ರೂಮ್ ನಲ್ಲಿ ಅಡಗಿಸಿಟ್ಟಿರುವಂತಹ ಪಾಯ್ಸನ್ ಅನ್ನು ಈ ಬಾಟಲ್ ಗೆ ಮಿಕ್ಸ್ ಮಾಡಿ ಬಾಲುಗೆ ಕೊಟ್ಟಿರ್ತಾನೆ ಅಂತ. ಹಾಗೆ ಇವರಿಬ್ರು ಸೇರಿ ಅರ್ಜುನ್ ಅನ್ನ ಎಂಕ್ವೈರಿ ಮಾಡ್ಲಿಕ್ಕೆ ಇವ್ರ ರೂಮಿಗೆ ಕರೆಸ್ತಾರೆ. ಭರತ್ ಸಿಟ್ಟಿನಿಂದ ಅರ್ಜುನ್ಗೆ ಹೊಡಿತಾ ಇರ್ತಾನೆ, ಯಾಕೆ ಈ ತರ ಮಾಡ್ದೆ ಅಂತ. ಆದ್ರೆ ಅರ್ಜುನ್ ಸುಮ್ನೆ ಇರ್ತಾನೆ. ಅರ್ಜುನ್ ಇಲ್ಲಿ ಎಮೋಷನಲ್ ಆಗಿ ಕೆಲವು ವಿಷಯಗಳನ್ನ ಭರತ್ಗೆ ಹೇಳ್ತಾನೆ. ನೀನ್ ಇಲ್ಲಿಗೆ ಬಂದು 7 ವರ್ಷ ಆಯ್ತು, ನೀನು ಒಂದ್ಸಲಿ ಆದ್ರೂ ನಮ್ಮ ಫ್ಯಾಮಿಲಿ ಬಗ್ಗೆ ಚಿಂತೆ ಮಾಡಿದ್ಯಾ, ಮನೇಲಿ ಎಲ್ರು ಹೇಗಿದ್ದಾರೆ ಅಂತ ಒಂದ್ಸಲಿನೂ ನೀನ್ ಕಾಲ್ ಮಾಡಿ ಕೇಳಿಲ್ಲ. ನಾವ್ ಯಾವಾಗ್ಲೂ ಕಾಲ್ ಮಾಡಿದ್ರು ನೀನ್ ಬಿಸಿ ಅಂತಾನೆ ಹೇಳಿ ಕಾಲ್ ಅನ್ನ ಕಟ್ ಮಾಡ್ತಾ ಇದ್ದೀಯಾ. ನಮ್ಮ ತಂಗಿ ಅವಳ ಬರ್ತಿರೋ ದಿನದಂದು ಅವಳ ಲಾಸ್ಟ್ ಮಿನಿಟ್ ಕೂಡ ನಿನ್ನ ಹತ್ರ ಮಾತಾಡ್ಬೇಕು ಅಂತ ಟ್ರೈ ಮಾಡ್ತಾ ಇದ್ಲು, ಆದ್ರೆ ನೀನು ಆ ಟೈಮ್ ಅಲ್ಲಿ ಕೂಡ ರೆಸ್ಪಾಂಡ್ ಮಾಡ್ಲೇ ಇಲ್ಲ ಅಂತ ಜೋರಾಗಿ ಅಳ್ಲಿಕ್ಕೆ ಶುರು ಮಾಡ್ತಾನೆ. ಆವಾಗ ಪ್ರವೀಣ್ ಏನಾಯ್ತು ಅಂತ ಕರೆಕ್ಟ್ ಆಗಿ ಹೇಳು ಅಂತ ಹೇಳ್ತಾನೆ. ಆವಾಗ ಇವನು ಕೆಲವು ವಿಷಯಗಳನ್ನ ಹೇಳ್ತಾನೆ. ಶ್ವೇತಾ ಅರ್ಜುನ್ನ ಮತ್ತು ಭರತ್ನ ತಂಗಿಯಾಗಿರ್ತಾಳೆ. ಅವಳ ಬರ್ತ್ಡೇ ದಿನದಂದು ಕೇಕ್ ಕಟಿಂಗ್ ಮಾಡಿಸಿ ತುಂಬಾ ಹ್ಯಾಪಿಯಾಗಿ ಇದ್ದೆವು. ಆವಾಗ ನಮ್ಗೆ ಅವಳೊಂದು ವಿಷಯವನ್ನ ಹೇಳಿದ್ಲು, ಡೆಲ್ಲಿಯಲ್ಲಿ ಅವಳಿಗೆ ಇಷ್ಟ ಇರುವ ಕಂಪನಿಯಲ್ಲಿ ಇಂಟರ್ನ್ಶಿಪ್ ಗೆ ಸೆಲೆಕ್ಟ್ ಆದ್ಲು ಅಂತ ನಮ್ಮ ಹತ್ರ ಹೇಳಿ ಭರತ್ಗೆ ಇನ್ಫಾರ್ಮ್ ಮಾಡೋಣ ಅಂತ ಕಾಲ್ ಮಾಡಿದ್ಲು. ಆದ್ರೆ ಭರತ್ ಕಾಲ್ ಅನ್ನ ಕಟ್ ಮಾಡ್ತಾ ಇದ್ದ. ಅದೇ ಸಮಯದಲ್ಲಿ ಅವಳಿಗೆ ಇನ್ನೊಂದು ಕಾಲ್ ಕೂಡ ಬಂತು. ಆ ಕಾಲ್ ಅಲ್ಲಿ ಮಾತಾಡಿ, ನನ್ನ ಫ್ರೆಂಡ್ ನನಗೆ ಕಾಲ್ ಮಾಡ್ತಿದ್ದಾಳೆ, ನಾನು ಹೊರಗಡೆ ಹೋಗಿ ಬರ್ತೀನಿ ಅಂತ ಹೇಳಿ ಹೋದವಳು ತುಂಬಾ ಹೊತ್ತಾಗಿ ಮನೆಗೆ ವಾಪಸ್ ಬಂದೇ ಇಲ್ಲ. ನಾವು ಕೂಡ ಎಲ್ಲ ಕಡೆ ಹುಡುಕಾಡಿದ್ವಿ, ಆದ್ರೆ ನಮಗೆ ಅವಳು ಸಿಗ್ಲೇ ಇಲ್ಲ. ಅದೇ ಸಮಯದಲ್ಲಿ ಮನೆಯಿಂದ ನನಗೆ ಕಾಲ್ ಬಂತು. ನಾವು ಹೋಗಿ ನೋಡಿದಾಗ ಮನೆ ಹತ್ರ ಪೊಲೀಸ್ ಕೂಡ ಇದ್ರು. ಅವ್ರ ಹತ್ರ ಏನ್ ವಿಷಯ ಅಂತ ಕೇಳಿದಾಗ ಅವರು ನಮ್ಮನ್ನ ಕರ್ಕೊಂಡು ಹಾಸ್ಪಿಟಲ್ ಗೆ ಹೋದ್ರು. ಅಲ್ಲಿ ಹೋಗಿ ಚೆಕ್ ಮಾಡಿದಾಗ ಅವಳ ಮುಖ ಫುಲ್ ಆಗಿ ಡ್ಯಾಮೇಜ್ ಆಗಿ ಅವಳು ಸತ್ತು ಹೆಣವಾಗಿ ಬಿದ್ದಿದ್ಲು. ಅವಳು ಕಾಲ್ ಮಾಡಿದ ಸಮಯದಲ್ಲಿ ನೀನ್ ರಿಸೀವ್ ಮಾಡಿ ಮಾತಾಡಿದ್ರೆ ಇಷ್ಟೊತ್ತಿಗಾಗ್ಲೇ ಅವಳು ಜೀವಂತವಾಗಿ ಇರ್ತಿದ್ಲು ಅಂತ ಇವನು ಜೋರಾಗಿ ಅಳ್ಲಿಕ್ಕೆ ಶುರು ಮಾಡ್ತಾನೆ. ಈ ಮಾತನ್ನ ಕೇಳಿ ಭರತ್ ಕೂಡ ಅಳ್ಲಿಕ್ಕೆ ಶುರು ಮಾಡ್ತಾನೆ. ಮತ್ತೆ ಅರ್ಜುನ್ ಹೇಳ್ತಾನೆ, ಒಂದು ದಿನ ನನಗೆ ಶ್ವೇತಾ ಫ್ರೆಂಡ್ ಆಗಿರುವಂತಹ ಪ್ರಿಯಾಳಿಂದ ನನಗೆ ಕಾಲ್ ಬಂತು, ನಾನು ಯೂನಿವರ್ಸಿಟಿಗೆ ಜಾಯಿನ್ ಆಗ್ಬೇಕು, ಅಲ್ಲಿರುವ ಅಟ್ಮಾಸ್ಫಿಯರ್ ಎಲ್ಲ ಹೇಗಿದೆ ಅಂತ ಅವಳು ಕೇಳ್ತಾ ಇದ್ಲು. ಇದೇ ಸೀನ್ ಆವಾಗ ನಡೆದಿದ್ದು. ಹಾಗೆ ಅವಳು ಮಾತಾಡ್ತಾ ಬಾಲು ಬಗ್ಗೆ ಕೇಳಲಿಕ್ಕೆ ಶುರು ಮಾಡಿದ್ಲು. ಬಾಲು ನಿಮ್ ಜೊತೆಗೆ ಯಾವ ತರ ಇರ್ತಾನೆ, ರೂಮ್ ಅಲ್ಲಿ ಯಾವ ತರ ಇದ್ದೀರಾ ಅಂತ. ಅದಕ್ಕೆ ನಾನ್ ಕೇಳ್ದೆ, ನೀನಕ್ಕೆ ಬಾಲು ಬಗ್ಗೆ ಕೇಳ್ತಾ ಇದ್ದೀಯಾ ಅಂತ. ಆವಾಗ ಅವಳೊಂದು ವಿಷಯವನ್ನ ಹೇಳಿದ್ಲು. ಇವಾಗ ನಾನು ಹೇಳ್ತಿರೋ ವಿಷಯ ನಮ್ಮೊಳಗೇನೆ ಇರ್ಲಿ, ಬೇರೆ ಯಾರಿಗೂ ಕೂಡ ಗೊತ್ತಾಗೋದು ಬೇಡ ಅಂತ. ಅವಳು ಭಯದಿಂದ ನರ್ವಸ್ ಆಗಿ ನನಗೊಂದು ವಿಷಯವನ್ನ ಹೇಳಿದ್ಲು. ಶ್ವೇತಾ ಮತ್ತು ನಾನು ಒಂದೇ ರೂಮ್ ಮೇಟ್ ಆಗಿರ್ಬೇಕಾದ್ರೆ ಅವಳು ಎಲ್ಲಾ ವಿಷಯವನ್ನ ನನ್ನ ಜೊತೆ ಶೇರ್ ಮಾಡ್ತಾ ಇದ್ಲು. ಅದೇ ಸಮಯದಲ್ಲಿ ನನಗೆ ಗೊತ್ತಾಗಿದ್ದು ಬಾಲ್ ಮತ್ತು ಶ್ವೇತಾ ಒಬ್ರಿಗೊಬ್ರು ಪ್ರೀತಿಸಿದ್ದಾರೆ ಅಂತ. ಸ್ಟಾರ್ಟಿಂಗ್ ಅಲ್ಲಿ ಅವರಿಬ್ರು ಚೆನ್ನಾಗೇ ಇದ್ರು, ಆದ್ರೆ ಹೋಗ್ತಾ ಹೋಗ್ತಾ ಬಾಲುನ ಬಿಹೇವಿಯರ್ ತುಂಬಾ ಚೇಂಜ್ ಆಗ್ಲಿಕ್ಕೆ ಶುರು ಆಯ್ತು. ಶ್ವೇತಾ ಏನ್ ಮಾಡಿದ್ರು ಶ್ವೇತಾಗೆ ಬೈಯೋದು, ಅವಳ ಮೇಲೆ ಡೌಟ್ ಪಡೋದು, ಈ ತರ ಎಲ್ಲ ಮಾಡ್ತಾ ಇದ್ದ. ಅದು ಮಾತ್ರ ಅಲ್ಲ, ಬಾಲುಗೆ ಬೇರೆ ಹುಡುಗಿಯರ ಜೊತೆ ಅಫೇರ್ ಕೂಡ ಇತ್ತು. ಈ ವಿಷಯ ಶ್ವೇತಾಗೆ ಗೊತ್ತಾಗಿ ಬಾಲುನನ್ನ ಅವಾಯ್ಡ್ ಮಾಡ್ಲಿಕ್ಕೆ ಶುರು ಮಾಡಿದ್ಲು. ಆದ್ರೆ ಆವಾಗ್ಲೂ ಕೂಡ ಬಾಲು ಶ್ವೇತಾಳಿಗೆ ಟಾರ್ಚರ್ ಮಾಡ್ಲಿಕ್ಕೆ ಶುರು ಮಾಡ್ದ. ಅದು ಮಾತ್ರ ಅಲ್ಲ, ಅವಳ ಬರ್ತ್ಡೇ ದಿನದಂದು ಅವಳಿಗೆ ತುಂಬಾ ಫೋರ್ಸ್ ಮಾಡಿ ನಾನಿನ ಹತ್ರ ಮಾತಾಡ್ಬೇಕು ಅಂತ ಬಾಲು ಹೇಳಿದ್ದ. ಆ ಕಾರಣಕ್ಕಾಗಿ ಅವಳು ಬಾಲು ಜೊತೆ ಹೋಗಿದ್ದು. ಇದಾದ
ಅದಾದ್ಮೇಲೆ ಶ್ವೇತಾ ಸತ್ತು ಹೋಗಿರೋದು ಅಂತ. ಈ ವಿಷಯವನ್ನೆಲ್ಲ ಅರ್ಜುನ್ ಕೇಳಿ ಅವನ ಪೇರೆಂಟ್ಸ್ ಗೆ ಕಾಲ್ ಮಾಡಿ ಶ್ವೇತಾ ಹೇಗೆ ಸತ್ಲು ಅಂತ ಎಂಕ್ವೈರಿ ಮಾಡ್ತಾನೆ. ಆವಾಗ ಶ್ವೇತಾ ಆಕ್ಸಿಡೆಂಟ್ ಇಂದ ಸತ್ತು ಹೋಗಿದ್ಲು. ಆ ಆಕ್ಸಿಡೆಂಟ್ ಗೆ ಕಾರಣವಾದ ಡ್ರೈವರ್ ಕೂಡ ಇವಾಗ ಜೈಲಿನಲ್ಲಿ ಇದ್ದಾನೆ ಅಂತ ಇವನಿಗೆ ಗೊತ್ತಾಗುತ್ತೆ. ನನಗೆ ಬಾಲು ಮೇಲೆ ಇರೋ ಡೌಟ್ ಕ್ಲಿಯರ್ ಆಗ್ಬೇಕು ಅಂತಂದ್ರೆ ನನಗೆ ಒಂದು ವಿಷಯ ಕನ್ಫರ್ಮ್ ಆಗ್ಬೇಕು. ಹಾಗೆ ನಾನೊಂದು ಅನ್ನೋನ್ ನಂಬರ್ ಇಂದ ನಾನು ಅವನಿಗೆ ಮೆಸೇಜ್ ಮಾಡಿದೆ. ನನಗೆ ನೀನ್ ಮಾಡಿರೋ ಎಲ್ಲಾ ವಿಷಯಗಳ ಗೊತ್ತಿದೆ. ಈ ವಿಷಯ ಹೊರಗಡೆ ಗೊತ್ತಾಗಬಾರ್ದು ಅಂತಂದ್ರೆ ನನಗೆ ಇಷ್ಟು ಅಮೌಂಟ್ ಕಳ್ಸು ಅಂತ. ಈ ಮೆಸೇಜ್ ಅನ್ನ ನೋಡಿ ಬಾಳು ತುಂಬಾ ನರ್ವಸ್ ಕೂಡ ಆಗಿದ್ದ. ಹಾಗೆ ನನಗೆ ಅಮೌಂಟ್ ಕೂಡ ಕಳ್ಸಿದ್ದ. ಆವಾಗ ನನಗೆ ಕನ್ಫರ್ಮ್ ಆಗಿ ಅವನನ್ನ ಹೇಗಾದ್ರೂ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡಿ ಈ ತರ ಒಂದು ವಿಷಯವನ್ನ ಮಾಡಿದ್ದು ಅಂತ ಅರ್ಜುನ್ ಹೇಳ್ತಾನೆ. ಆವಾಗ ಭರತ್ ಅವನ್ ಪೇಮೆಂಟ್ ಟ್ರಾನ್ಸಾಕ್ಷನ್ ಮಾಡಿದ್ದಾನೆ ಅಂತ ಏನಾದ್ರ ಪ್ರೂಫ್ ಇದೆಯಾ ಅಂತ ಕೇಳ್ತಾನೆ. ಆವಾಗ ಅರ್ಜುನ್ ಕೂಡ 100% ಅವನೇ ಮಾಡಿದ್ದು ಅಂತ ಅರ್ಜುನ್ ಹಠ ಹಿಡಿತಿರ್ತಾನೆ. ಇಲ್ಲಿ ಅರ್ಜುನ್ ಮತ್ತೆ ಹೇಳ್ತಾನೆ ಶ್ವೇತಳನ್ನ ಸಾಯಿಸಿದ್ದು ಬಾಲುಣೆ ಅಂತ. ಮುಂದಿನ ಸೀನ್ ನಲ್ಲಿ ಭರತ್ ಯಾವ ತರ ಅಂತ ನಮಗೆ ತೋರಿಸ್ತಾರೆ. ಅರ್ಜುನ್ ಹೇಳಿದ್ದು ಏನಂತಂದ್ರೆ ಅವನ ಫ್ಯಾಮಿಲಿ ಮೇಲೆ ಇವನಿಗೆ ಸ್ವಲ್ಪ ಕೂಡ ಪ್ರೀತಿನೇ ಇಲ್ಲ ಅಂತ. ಆದ್ರೆ ಭರತ್ಗೆ ಅವನ ಫ್ಯಾಮಿಲಿ ಮೇಲೆ ತುಂಬಾ ಪ್ರೀತಿ ಇತ್ತು. ಅದಕ್ಕೋಸ್ಕರನೇ ಭರತ್ ಎರಡೆರಡು ಕೆಲಸವನ್ನ ಮಾಡ್ತಾ ಇರ್ತಾನೆ. ಆದ್ರೆ ಇದು ಅರ್ಜುನ್ಗೆ ಗೊತ್ತಿರುವುದಿಲ್ಲ. ಒಂದು ದಿನ ಶ್ವೇತಾ ಅವಳ ತಂದೆ ಹತ್ರ ನನಗೊಂದು ಲ್ಯಾಪ್ಟಾಪ್ ಬೇಕು ಅಂತ ಕೇಳಿರ್ತಾಳೆ. ಅವಾಗ ಅವರು ಹೇಳಿದ್ದಾರೆ ನನ್ನ ಹತ್ರ ದುಡ್ಡಿಲ್ಲಮ್ಮ, ಮುಂದೆ ಯಾವಾಗಾದ್ರೂ ಕೊಡಿಸ್ತೀನಿ ಅಂತ. ಈ ಮಾತನ್ನ ಕೇಳಿದ ಭರತ್ ಕೂಡ ಅವನ ಚೈನ್ ಅನ್ನ ಸೇಲ್ ಮಾಡಿ ತಂಗಿಗೆ ಲ್ಯಾಪ್ಟಾಪ್ ಕೂಡ ಕೊಡಿಸಿದ್ದ. ಈ ವಿಚಾರವನ್ನೆಲ್ಲ ಅವನು ನಡೆಸ್ಕೊಳ್ತಿರ್ಬೇಕಾದ್ರೆ ಪ್ರವೀಣ್ ಬಂದು ಹೇಳ್ತಾನೆ ಬಾಲುನ ಪೇರೆಂಟ್ಸ್ ಬರೋ ಟೈಮ್ ಆಯ್ತು, ಅವರನ್ನ ಹೋಗಿ ಕರ್ಕೊ ಬರೋಣ ಅಂತ. ಹಾಗೆ ಅವರನ್ನ ಕರ್ಕೊಂಡ್ ಬಂದು ಬಾಲುನ ಡೆಡ್ ಬಾಡಿನ ತೋರಿಸ್ಬೇಕಾದ್ರೆ ಬಾಲುನ ತಾಯಿ ಜೋರಾಗಿ ಅಳ್ಲಿಕ್ಕೆ ಶುರು ಮಾಡ್ತಾರೆ. ನೀವ್ ಇರುವ ಧೈರ್ಯದಿಂದ ತಾನೇ ನಾನು ಅವನನ್ನ ನಿಮ್ಮ ಜೊತೆ ಬಿಟ್ಟಿದ್ದು, ಇವಾಗ ನೀವು ಹೀಗೆ ಮಾಡಿದ್ರೆ ಹೇಗೆ ಅಂತ. ಅದೇ ಸಮಯದಲ್ಲಿ ಅವರಿಗೆ ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಆಗುತ್ತೆ. ಅವರನ್ನ ಕರ್ಕೊಂಡೋಗಿ ಒಂದು ರೂಮ್ ಅಲ್ಲಿ ಕೂರಿಸಿ ಬಾಲುನ ತಂದೆ ಬಂದು ಇವರಿಗೆ ಹೊಡಿತಾ ಯಾಕೆ ಈ ತರ ಮಾಡಿದ್ರಿ ಅಂತ ಜೋರಾಗಿ ಅಳ್ಲಿಕ್ಕೆ ಶುರು ಮಾಡ್ತಾರೆ. ಅವರನ್ನ ಸಮಾಧಾನ ಮಾಡಿ ಒಂದು ರೂಮ್ ಅಲ್ಲಿ ಕೂರಿಸಿ ಇಲ್ಲಿ ನಡೆದಿರೋ ವಿಷಯಗಳನ್ನೆಲ್ಲ ಅವರಿಗೆ ಹೇಳೋಣ ಅಂತ ಇವರು ಡಿಸೈಡ್ ಮಾಡ್ತಾರೆ. ಇವರು ಇಲ್ಲಿ ನಡೆದಿರೋ ವಿಷಯವನ್ನ ಅವರಿಗೆ ಹೇಳ್ಬೇಕು ಅಂತ ನೋಡ್ಬೇಕಾದ್ರೆ ಬಾಲುನ ತಂದೆ ಒಂದು ವಿಷಯವನ್ನ ಇವರಿಗೆ ಹೇಳ್ತಾರೆ. ಒಂದು ದಿನ ರಾತ್ರಿ 3 ಗಂಟೆಗೆ ಬಾಲು ನನಗೆ ಕಾಲ್ ಮಾಡಿ ಜೋರಾಗಿ ಹೇಳ್ತಾ ಇದ್ದ. ಯಾಕೆ ಏನಾಯ್ತು ಅಂತ ನಾನು ಈ ಕೇಳಿದಾಗ ಅವನೊಂದು ವಿಷಯವನ್ನ ಹೇಳ್ದ. ಬಾಲು ಮತ್ತು ನಿನ್ನ ತಂಗಿ ಶ್ವೇತಾ ಇಬ್ರು ಲವ್ ಮಾಡ್ತಾ ಇದ್ರು. ಹಾಗಿರ್ಬೇಕಾದ್ರೆ ಅವರ ನಡುವಲ್ಲಿ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಕಮ್ಮಿ ಆಗಿತ್ತು. ಹಾಗಿರ್ಬೇಕಾದ್ರೆ ಅವಳ ಬರ್ತ್ಡೇ ದಿನದಂದು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಬಾಲು ಅವರನ್ನ ಕಾರಲ್ಲಿ ಕರ್ಕೊಂಡು ಹೋಗಿ ಅವಳ ಹತ್ರ ಕನ್ವಿನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದ. ಆದ್ರೆ ಅವಳು ಕನ್ವಿನ್ಸ್ ಆಗದ ಕಾರಣ ಅವಳನ್ನ ಸಿಟ್ಟಿಂದ ಕಾರಿಂದ ಹೊರಗಡೆ ತಳ್ಳಿದ್ದಾನೆ. ಅವಳು ಹೊರಗಡೆ ಬಿದ್ದಿರೋ ಫೋರ್ಸ್ಗೆ ಅವಳಿಗೆ ತಲೆಗೆ ಮತ್ತು ಮುಖಕ್ಕೆ ಏಟಾಗಿ ಜೀವನ್ ಮರಣದ ನಡುವೆ ಅವಳು ಹೋರಾಡ್ತಿದ್ಲು. ಬಾಲು ಅನ್ಕೊಂಡಿದ್ರೆ ಅವತ್ತು ಅವಳನ್ನ ಕಾಪಾಡಬಹುದಿತ್ತು. ಆದ್ರೆ ಅವನು ಆತರ ಮಾಡದೆ ಅಲ್ಲಿಂದ ಓಡಿ ಹೋಗಿದ್ದಾನೆ. ಆಮೇಲೆ ಶ್ವೇತಾ ಸತ್ತು ಹೋಗಿದ್ದು. ನನಗೆ ಇರೋದು ಒಬ್ನೇ ಮಗ, ಅವನನ್ನ ಹೇಗಾದ್ರೂ ಕಾಪಾಡ್ಬೇಕು ಅಂತ ಅವನ ಜಾಗದಲ್ಲಿ ಬೇರೆ ಜನರನ್ನ ರೆಡಿ ಮಾಡಿ ಅವರನ್ನ ಜೈಲಿಗೆ ಹೋಗುವ ಹಾಗೆ ಮಾಡಿದೆ ಅಂತ ಈ ವಿಷಯವನ್ನ ಹೇಳ್ಬೇಕಾದ್ರೆ ಈ ವಿಷಯ ಕೇಳಿ ಭರತ್ಗೆ ಶಾಕ್ ಆಗುತ್ತೆ. ಮತ್ತೆ ಬಾಲುನ ತಂದೆ ಈ ತರ ನಡೆದಿರೋದಕ್ಕೆ ಅವನ ಹತ್ರ ಸಾರಿ ಕೇಳ್ತಾರೆ. ಅದೇ ಸಮಯದಲ್ಲಿ ಇಲ್ಲಿ ಬಾಲುಗೆ ನಡೆದಿರೋ ವಿಷಯವನ್ನ ಅವರು ಹೇಳದೇನೆ ಅವರಿಂದ ಮುಚ್ಚಿಡ್ತಾರೆ. ಮತ್ತೆ ಬಾಲುನ ಡೆಡ್ ಬಾಡಿಯನ್ನ ಈ ಮನೆಯ ಬ್ಯಾಕ್ ಯಾರ್ಡ್ ನಲ್ಲಿ ಮಣ್ಣು ಮಾಡ್ತಾರೆ. ಹಾಗೆ ಇವರು ಪ್ರಾಪರ್ ಆಗಿ ಅಂತ್ಯ ಸಂಸ್ಕಾರ ಮಾಡಿ ಇಲ್ಲಿಂದ ಹೊರಡ್ತಿರ್ಬೇಕಾದ್ರೆ ಬಾಲುನ ತಂದೆ ಇವರಿಗೆ ಹೇಳ್ತಾರೆ ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಈ ಮನೆಯನ್ನ ನೀವು ಬೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾನು ಈ ಮನೆಯನ್ನ ಬೈ ಮಾಡ್ಕೋತೀನಿ, ಯಾಕೆಂತಂದ್ರೆ ಇಲ್ಲಿ ನನ್ನ ಮಗ ಇದ್ದಾನೆ ಅದಕ್ಕೆ ಅಂತ ಹೇಳಿ ಇವರು ಇಲ್ಲಿಂದ ಹೊರಟು ಹೋಗ್ತಾರೆ. ಹಾಗೆ ಅವರನ್ನ ಏರ್ಪೋರ್ಟ್ ಗೆ ಡ್ರಾಪ್ ಮಾಡಿ ಪ್ರವೀಣ್ ಮತ್ತು ಭರತ್ ಮನೆಯೊಳಗೆ ಎಂಟ್ರಿ ಆಗ್ಬೇಕಾದ್ರೆ ಭರತ್ ನ ಪಾಕೆಟ್ ಇಂದ ಆ ಪಾಯ್ಸನ್ ಬಾಟಲ್ ಕೆಳಗಡೆ ಬೀಳುತ್ತೆ. ಅದು ಬೀಳ್ಬೇಕಾದ್ರೆ ಭರತ್ ನ ಕೈಗೆ ಕೂಡ ತಾಗುತ್ತೆ. ಅವಾಗ ಪ್ರವೀಣ್ ಹೇಳ್ತಾನೆ ನಿನಗೇನು ಅನಿಸ್ತಾ ಇಲ್ವಾ ಅಂತ. ಅದಕ್ಕೆ ಭರತ್ ಕೂಡ ಏನ್ ಅನಿಸ್ತಾ ಇಲ್ಲ ಅಂತ ಹೇಳ್ಬೇಕಾದ್ರೆ ಪ್ರವೀಣ್ ಆ ಪಾಯ್ಸನ್ ಬಾಟಲ್ ಅನ್ನ ಎತ್ಕೊಂಡು ಪ್ರಾಪರ್ ಆಗಿ ಚೆಕ್ ಮಾಡ್ತಾನೆ. ಆವಾಗ ಅವನಿಗೆ ಗೊತ್ತಾಗುತ್ತೆ ಇದು ಫೇಕ್ ಪಾಯ್ಸನ್ ಅಂತ. ನಾರ್ಮಲ್ ಮೆಡಿಸಿನ್ ನ ಬಾಟಲ್ ಮೇಲೆ ಇದು ಪಾಯ್ಸನ್ ಅಂತ ಸ್ಟಿಕ್ಕರ್ ಅನ್ನ ಅಂಟಿಸಿದ್ದಾರೆ. ಹಾಗಾದ್ರೆ ಈ ಕೊಲೆಯನ್ನ ಅರ್ಜುನ್ ಮಾಡಿಲ್ಲ ಅಂತಂದ್ರೆ ಬೇರೆ ಯಾರು ಮಾಡ್ಲಿಕ್ಕೆ ಚಾನ್ಸ್ ಇದೆ ಅಂತ ಯೋಚಿಸ್ಲಿಕ್ಕೆ ಶುರು ಮಾಡ್ತಾರೆ. ಅದೇ ಸಮಯದಲ್ಲಿ ನಮಗೆ ಇಲ್ಲಿ ಒಂದು ಬಿಗ್ ಟ್ವಿಸ್ಟ್ ನ ರಿವೀಲ್ ಮಾಡ್ತಾರೆ. ಅದು ಏನಂತಂದ್ರೆ ಪ್ರಿಯಾ ನಡೆದಿರುವ ಎಲ್ಲಾ ವಿಷಯಗಳನ್ನು ಅರ್ಜುನ್ಗೆ ಹೇಳಿದ್ಮೇಲೆ ಅರ್ಜುನ್ ಭರತ್ಗೆ ಕಾಲ್ ಮಾಡಿ ನಮ್ಮ ತಂಗಿಯ ಸಾವಿಗೆ ಕಾರಣ ಬೇರೆ ಯಾರು ಅಲ್ಲ ಬಾಲು ಅಂತ ಹೇಳಿರ್ತಾನೆ. ಮತ್ತೆ ಅರ್ಜುನ್ ಭರತ್ ನನ್ನ ಮೀಟ್ ಆಗಿ ನಮ್ಮ ತಂಗಿಯನ್ನ ಸಾಯಿಸಿದ್ದು ಬಾಲು ಅಂತ ಕನ್ಫರ್ಮ್ ಮಾಡ್ಲಿಕ್ಕೆ ನಾನು ಅವನಿಗೆ ಎಲ್ಲ ವಿಷಯಗಳು ನನಗೆ ಗೊತ್ತಿದೆ ಅಂತ ಒಂದು ಫೇಕ್ ನಂಬರ್ ಇಂದ ಅವನಿಗೆ ಮೆಸೇಜ್ ಕಳಿಸ್ತೆ. ಹಾಗೆ ಸ್ವಲ್ಪ ದುಡ್ಡನ್ನ ಕಳಿಸ್ಲಿ ಕೂಡ ಹೇಳಿದೆ. ಹಾಗೆ ಬಾಲು ಕೂಡ ಆ ನಂಬರ್ಗೆ ದುಡ್ಡನ್ನ ಕಳಿಸ್ದ. ಆವಾಗ ನನಗೆ ಕನ್ಫರ್ಮ್ ಆಯ್ತು ನಮ್ಮ ತಂಗಿಯ ಸಾವಿಗೆ ಕಾರಣ ಬೇರೆ ಯಾರು ಅಲ್ಲ ಬಾಲು ಅಂತ. ನಾನು ಬಾಲುನ ಹೇಗಾದ್ರೂ ಸಾಯಿಸ್ಬೇಕು ಅಂತ ಭರತ್ಗೆ ತುಂಬಾ ಸಲಿ ಹೇಳಿರ್ತಾನೆ. ಆದ್ರೆ ಭರತ್ ಅವನ್ನ ತಡಿಲಿಕ್ಕೆ ನೋಡ್ತಾನೆ. ಆದ್ರೆ ಇವನು ಕೇಳ್ತಾ ಇರೋದಿಲ್ಲ. ಹಾಗೆ ಭರತ್ಗೆ ಕೂಡ ನೀನ್ ಪಾಯ್ಸನ್ ಬಾಟಲ್ ಅನ್ನ ತಂದು ಕೊಡ್ತೀಯಾ ಇಲ್ವಾ ಅಂತ ಕೇಳಿರ್ತಾನೆ. ಹಾಗೆ ಹೀರೋ ಕೂಡ ಒಂದು ಫೇಕ್ ಪಾಯ್ಸನ್ ಬಾಟಲ್ ಅನ್ನ ಅರ್ಜುನ್ಗೆ ಕೊಟ್ಟಿರ್ತಾನೆ. ಹಾಗೆ ಅರ್ಜುನ್ ಕೂಡ ಆ ಫೇಕ್ ಪಾಯ್ಸನ್ ಅನ್ನು ವೈನ್ ಬಾಟಲ್ ನಲ್ಲಿ ಮಿಕ್ಸ್ ಮಾಡಿ ಬಾಲುಗೆ ಕೊಟ್ಟಿರ್ತಾನೆ. ಹಾಗಾದ್ರೆ ಬಾಲುನ ಸಾಯಿಸಿದ್ ಯಾರು, ಅವನು ಹೇಗೆ ಸತ್ತಿರೋದು ಅಂತ ಕೇಳಿದ್ರೆ ಅದಕ್ಕೆ ಕಾರಣ ಭರತ್
ಭರತ್ ಆಗಿರ್ತಾನೆ. ಹೇಗೆಂತಂದ್ರೆ ಬಾಲುನ ಸಾಯಿಸ್ಲಿಕ್ಕೆ ಅರ್ಜುನ್ ಪ್ಲಾನ್ ಮಾಡಿರ್ತಾನೆ, ಆದ್ರೆ ಬಾಲುವನ್ನ ಹೇಗಾದ್ರೂ ನಾನು ಸಾಯಿಸ್ಬೇಕು ಅಂತ ಭರತ್ ಪ್ಲಾನ್ ಮಾಡಿರ್ತಾನೆ. ಅದಕ್ಕೋಸ್ಕರನೇ ಅರ್ಜುನ್ಗೆ ಫೇಕ್ ಪಾಯ್ಸನ್ ಅನ್ನ ಕೊಟ್ಟು ಭರತ್ ಒಂದು ಪಾಯ್ಸನ್ ಇಂಜೆಕ್ಷನ್ ಅನ್ನ ರೆಡಿ ಮಾಡಿರ್ತಾನೆ. ಅದನ್ನ ಯಾವಾಗ ಬಾಲುನ ಮೇಲೆ ಇಂಜೆಕ್ಟ್ ಮಾಡಿರುತ್ತಂದ್ರೆ ಬಾಲುನ ಫ್ರೆಂಡ್ಸ್ ಅವನಿಗೆ ಹೊಡಿಬೇಕು ಅಂತ ನೋಡ್ಬೇಕಾದ್ರೆ ಇವನು ಒಂದ್ಸಲಿ ಹೊರಗಡೆ ಹೋಗಿ ಡೋರ್ ಅನ್ನ ಲಾಕ್ ಮಾಡಿರ್ತಾನೆ. ಅದೇ ಸಮಯದಲ್ಲಿ ಭರತ್ ಬಂದು ಪಾಯ್ಸನ್ ಇಂಜೆಕ್ಷನ್ ಅನ್ನ ಬಾಲು ಮೇಲೆ ಇನ್ಸರ್ಟ್ ಮಾಡಿ ಹ್ಯಾಪಿ ಬರ್ತ್ಡೇ ಬಾಲು ಅಂತ ಹೇಳಿ ಅಲ್ಲಿಂದ ಸೈಡ್ ಗೆ ಹೋಗಿರ್ತಾನೆ. ಹೊರಗಡೆ ಭರತ್ ಇರುವ ವಿಷಯ ಅವ್ರು ಯಾರು ಗಮನಿಸಿರೋದಿಲ್ಲ. ಇದೇ ಬಾಲುನ ಸಾವಿಗೆ ಕಾರಣ ಅಂತ ಪ್ರವೀಣ್ಗೆ ಭರತ್ ಹೇಳ್ತಿರ್ತಾನೆ. ಈ ವಿಷಯವನ್ನ ಕೇಳಿ ಪ್ರವೀಣ್ಗೆ ಕೂಡ ಶಾಕ್ ಆಗುತ್ತೆ. ಹಾಗೆ ಇವರಿಬ್ಬರನ್ನ ತೋರಿಸ್ತಾ ಈ ಮೂವಿನ ಇಲ್ಲಿಗೆ ಎಂಡ್ ಮಾಡ್ತಾರೆ. ಲಾಸ್ಟ್ ನಲ್ಲಿ ತೋರಿಸ್ತಾರೆ ಈ ಮೂವಿ ನಿಜವಾದ ಘಟನೆಗಳನ್ನ ಆಧಾರಿತವಾಗಿ ತೆಗೆದ ಮೂವಿ ಆಗಿದೆ. ಈ ಮೂವಿಗೋಸ್ಕರ ನಿಜವಾದ ಹೆಸರುಗಳನ್ನೆಲ್ಲ ಚೇಂಜ್ ಮಾಡಿ ಹಾಕಲಾಗಿದೆ ಅಂತ ಹೇಳಿ ಶ್ವೇತಾ ಫೋಟೋ ಕೂಡ ಹಾಕ್ತಾರೆ. ಈ ಎಕ್ಸ್ಪ್ಲನೇಷನ್ ಹೇಗಿತ್ತು ಅಂತ ಕಮೆಂಟ್ ನಲ್ಲಿ ಮೆನ್ಷನ್ ಮಾಡಿ ತಿಳಿಸಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಪ್ರತಿಯೊಂದು ಲೈಕ್ಸ್ ನನಗೆ ಮುಂದಿನ ವಿಡಿಯೋಸ್ ಮಾಡ್ಲಿಕ್ಕೆ ಮೋಟಿವೇಶನ್ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.